ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದ ಮಾಧವಂ. ಹರೇ ಕೃಷ್ಣ. ಶ್ಲೋಕ ನಂಬರು 2, ಅಧ್ಯಾಯ 5. ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಕೇಳಿದಂತಹ ಪ್ರಶ್ನೆಗೆ ಭಗವಂತರು ಉತ್ತರ ಕೊಡ್ತಾ ಇದ್ದಾರೆ. ಶ್ರೀ ಭಗವಾನ್ ವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಉತ್ತರಿಸಿದನು. ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನ ಬಿಡುವಂಥದ್ದು, ಅಂದ್ರೆ ಜ್ಞಾನ ಮಾರ್ಗ ಅಥವಾ ಸಾಂಖ್ಯ ಮಾರ್ಗ ಎಲ್ಲವನ್ನು ಬಿಟ್ಟು ಧ್ಯಾನಕ್ಕೆ ಕೂತ್ಕೊಳ್ಳುವಂಥದ್ದನ್ನ ಕರ್ಮ ಸನ್ಯಾಸ ಅಂತ, ಕರ್ಮವನ್ನು ಬಿಡುದು. ಮತ್ತು ಭಕ್ತಿ ಸೇವಾ ಕರ್ಮ ಅಂದ್ರೆ ನಮಗೆ ನಿಮಗೆಲ್ಲ ಸಾಧ್ಯವಾಗುವಂತಹ ಭಕ್ತಿ ಸೇವಾ ಕರ್ಮ, ಇದು ಅಲ್ಟಿಮೇಟ್ ಆಗ್ಲಿಲ್ಲ. ಇಲ್ಲಿಗೆ ಅಲ್ಟಿಮೇಟ್ ಯಾವಾಗ ಆಗ್ತಂತ ಹೇಳಿದ್ರೆ ಬರೀ ಕೃಷ್ಣನಿಗೆ ಮಾತ್ರ ಕೆಲಸ ಮಾಡೋದು. ನಾನು ನನ್ನ ಕುಟುಂಬಕ್ಕೋಸ್ಕರ ಅಲ್ಲ, ದೇಶಕ್ಕಲ್ಲ, ಏನಕ್ಕೂ ಅಲ್ಲ, ಬರೀ ಕೃಷ್ಣನಿಗೋಸ್ಕರ. ನಾವು ಯಾರು ಆ ಲೆವೆಲಲ್ಲಿ ಇಲ್ಲ. ನಾವೆಲ್ಲ ಮಾಡೋದು ಕರ್ಮ ಮಿಶ್ರ ಭಕ್ತಿ ಅಂತ ಹೇಳ್ತೇವೆ. ಅದಕ್ಕೆ ಏನ್ ಹೇಳ್ತೀವಿ? ಯಾರಾದ್ರೂ ಹೇಳ್ತೀರಾ? ನಾವೆಲ್ಲ ಮಾಡುವುದು ಹೇಳಿ, ರಿಪೀಟ್ ಮಾಡಿ. ಅನಸೂಯ ಮಾತಾಜಿ, ನಾವೆಲ್ಲ ಅಂದ್ರೆ ಹೆಚ್ಚಿನವರು ಮಾಡುವಂಥದ್ದು. ಆಶಾ ಮಾತಾಜಿ ಹೇಳಿ, ಕೇಳ್ತಿದ್ದೀರಾ? ಹರೇ ರಜನಿ ಕೃಷ್ಣ ಮಾತಾಡಿ ಹೇಳಿ. ಕರ್ಮ ಕರ್ಮ ಮಿಶ್ರಿತ ಭಕ್ತಿ ಅರ್ಥ? ಅಂದ್ರೆ ನಾವು ನಮ್ಮ ಈ ಆಮ್, ಭೌತಿಕ ಪ್ರಪಂಚದಲ್ಲಿರೋ ಕೆಲಸಗಳನ್ನ ಮಾಡ್ಕೊಂಡು ಮತ್ತೆ ನಾವು ಮತ್ತೆ ಭಗವಂತನ ಹಾ, ಅಲ್ಲ. ಹ್ಮ್ ಕರ್ಮ ಮಿಶ್ರ ಭಕ್ತಿ ಅಂದ್ರೆ ಏನು? ಶುದ್ಧ ಭಕ್ತಿ ಅಲ್ಲ ಅದು. ಬರೀ ಓಕೆ. ಕೃಷ್ಣನಿಗೆ ಮಾತ್ರ ಮಾಡುವಂಥದ್ದು ಶುದ್ಧ ಭಕ್ತಿ. ಈಗ ಒಬ್ಬರು ಪ್ರಭುಗಳು, ಉದಾಹರಣೆ ಕೊಡ್ತೇನೆ. ಒಬ್ಬರು ಪ್ರಭುಗಳು, ಜಯಾನಂದ ಪ್ರಭುಗಳು ಅಂತಿದ್ದಾರೆ. ಅವರು ಹಗಲಿಡೀ ದೇವಸ್ಥಾನದಲ್ಲಿ, ಅಂದ್ರೆ ಪ್ರಭುಪಾದರ ಸಮಯದಲ್ಲಿ ಫುಲ್ ಡೆಡಿಕೇಟೆಡ್ ಆಗಿ ಸೇವೆ ಮಾಡ್ತಿದ್ರು. ರಾತ್ರಿ ಕ್ಯಾಬ್ ಡ್ರೈವ್ ಮಾಡ್ಲಿಕ್ಕೆ ಹೋಗ್ತಿದ್ರು. ಆಮೇಲೆ ಆ ದುಡ್ಡನ್ನೆಲ್ಲ ತಗೊಂಡು ಬಂದು ದೇವಸ್ಥಾನಕ್ಕೆ, ಅಂದ್ರೆ ಪ್ರಭುಪಾದರಿಗೆ ಕೊಡ್ತಿದ್ರು. ಇದು ಶುದ್ಧ ಭಕ್ತಿಯಾ ಅಲ್ಲ ಕರ್ಮ ಮಿಶ್ರ ಭಕ್ತಿಯಾ? ಶುದ್ಧ ಭಕ್ತಿ. ಶುದ್ಧ ಭಕ್ತಿ. ಅದ್ಭುತ. ಅವ್ರು ಮಾಡಿದ್ ಯಾಕೆ? ಶ್ರೀಲ ಪ್ರಭುಪಾದರ ಅಪ್ಪಣೆ. ದೇವಸ್ಥಾನ ನಡೆಸಲಿಕ್ಕೆ ಹಣ ಸಾಕಾಗ್ತಿಲ್ಲ, ಲಕ್ಷ್ಮಿ ಸಾಕಾಗ್ತಿಲ್ಲ, ಆದ ಕಾರಣ ನೀನು ಹೊರಗೆ ಹೋಗಿ ದುಡ್ಡು ಸಂಪಾದನೆ ಮಾಡಿ ಆ ಸಂಪೂರ್ಣ ದುಡ್ಡನ್ನ ಭಗವಂತನಿಗೆ ಕೊಡ್ತಿದ್ರು. ನಾವೆಲ್ಲ ಏನ್ ಮಾಡ್ತೇವೆ? ನಮಗೋಸ್ಕರ ಉಪಯೋಗಿಸ್ಕೊಳ್ತೇವೆ. ನಮಗೋಸ್ಕರ. ಅದಕ್ಕೆ ಕರ್ಮ ಮಿಶ್ರ ಭಕ್ತಿ ಅಂತ ಹೇಳ್ತೇವೆ. ಸಂಪೂರ್ಣ ನಮಗೋಸ್ಕರ ಉಪಯೋಗಿಸ್ತೇವೆ ನಾವು, ಕಮ್ಮಿ ಭಗವಂತನಿಗೆ ಕೊಡುದು ನಾವು, ಅಲ್ವಾ? ಅದ ಕಾರಣ ನಾವು ಶುದ್ಧ ಲೆವೆಲ್ ಅಲ್ಲಿ ಇಲ್ಲ, ಯಾರು ಇಲ್ಲ. ನಾವು ಇಲ್ಲಿ ಅಂದ್ರೆ ನಾವಂದ್ರೆ, ನಾನು ಯೂಟ್ಯೂಬ್ ಅಲ್ಲಿ ಬೇರೆಯವರು ಕೇಳುವವರು ತುಂಬಾ ಜನ ಇರ್ತಾರೆ. ನಾನು ಹೇಳ್ತಾ ಇರೋದು ನಾವಿಲ್ಲಿ ಸೇರಿದವರು 25-30 ಜನ. ನಾವಂತೂ ಇಲ್ಲ. ಇದ್ದಿರಬಹುದು, ನನಗೆ ಗೊತ್ತಿದ್ದ ಹಾಗೆ ನಾವು ಯಾರು ಇಲ್ಲ. ಇಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದ ಕಾರಣ ನಾವು ಕರ್ಮ ಮಿಶ್ರ ಭಕ್ತಿ ಮಾಡ್ತೇವೆ. ನಾವು ಇನ್ನೂ ಇಲ್ಲಿಗೆ ತಲುಪಲಿಲ್ಲ. ಆದ ಕಾರಣ ಅದು ಇಂಪಾರ್ಟೆಂಟ್. ಅದಕ್ಕೆ ಆ ಮಾತಾಜಿ, ನಮ್ಮ ಶೀಲಾ ಮಾತಾಜಿ ಹೇಳಿದ್ದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟದ್ದು. ಸುಲಭ ನಾವ್ ಅನ್ಕೋ ನಾವೆಲ್ಲ ಮಾಡ್ತಿದ್ದೇವಲ್ಲ ಭಕ್ತಿ ಅಂತ ಹೇಳಿ. ಈಗ ನಾವು ಭಕ್ತಿ ಮಾಡ್ತಾ ಇಲ್ಲ ಅಂತಲ್ಲ, ಭಕ್ತಿ ಮಾಡ್ತಿದ್ದೇವೆ. ಭಕ್ತಿ ಪ್ರಾಧಾನ್ಯ ಇದೆ ನಮಗೆ.
ಆದ್ರೆ ಕರ್ಮ ಕೂಡ ಮಾಡ್ತಾ ಇದ್ದೇವೆ ನಾವು. ಆ ಕರ್ಮ ನಮ್ಮ ಅಂದ್ರೆ ನಮ್ಮ ಫ್ಯಾಮಿಲಿ ಸ್ಯಾಟಿಸ್ಫೈ ಆಗಿರ್ಬೋದು, ನಮ್ಮ ದೇಶದ ಸ್ಯಾಟಿಸ್ಫೈ ಆಗಿರ್ಬೋದು, ಅಥವಾ ಬೇರೆ ದೇವಾದಿ ದೇವತೆಗಳ ಸ್ಯಾಟಿಸ್ಫ್ಯಾಕ್ಷನ್ಗೆ ಆಗಿರ್ಬೋದು, ಏನಕ್ಕೋ ಮಾಡ್ತಿದ್ದೇವೆ. ಅದು ಸುಪೀರಿಯರ್ ಅಲ್ಲ, ಇನ್ಫೀರಿಯರ್. ಸುಪೀರಿಯರ್ ಯಾರು? ಬರೀ ಕೃಷ್ಣನಿಗೋಸ್ಕರ ಮಾಡೋದು, ಅಥವಾ ಗುರುವಿಗೋಸ್ಕರ ಮಾಡೋದು, ಅಥವಾ ವೈಷ್ಣವರಿಗೋಸ್ಕರ ಮಾಡೋದು, ಇದನ್ನ ಸುಪೀರಿಯರ್ ಅಂತಾರೆ. ನಾವು ಅದನ್ನು ಇನ್ನೂ ತಲುಪಲಿಲ್ಲ ಅಲ್ಲಿಗೆ. ನಾವು ನಮ್ಮ ಉದ್ದೇಶ ಮೆಟ್ಟಿಲು ಮೆಟ್ಟಿಲು ಹತ್ತಿ ಅಲ್ಲಿಗೆ ತಲುಪುವಂಥದ್ದು. ಪುಷ್ ಅಲ್ಲ ಇದು, ನಿಧಾನಕ್ಕೆ ತಲುಪುವಂಥದ್ದು. ನಿಧಾನ ಅಂತ ಹೇಳಿದ್ರೆ ಇರುವೆ ನಿಧಾನ ಅಲ್ಲ, ತುಂಬಾ ಫಾಸ್ಟ್ ಅಂತ ಅಲ್ಲ, ಬಟ್ ಹೇಗೋ ನಮಗೆ ಮುಂದೆ ಹೋಗ್ಬೇಕು, ನಿಲ್ಲದೆ ಮುಂದೆ ಹೋಗ್ಬೇಕು. ನಿಲ್ಬಾರ್ದು, ಅದು ನಿಲ್ಲದೆ ಮುಂದೆ ಹೋಗ್ಬೇಕು. ಆದ ಕಾರಣ ಆ ತರ ಭಕ್ತಿಯಲ್ಲಿ ನಾವು ಮುಂದೆ ಹೋಗ್ಬೇಕು. ಅದಕ್ಕೆ ಒಂದು ಸಂಘ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೆಲ್ಲ ಸೇರ್ಕೊಳ್ತಿದ್ದೀವಿ, ಮಾತಾಡ್ತಿದ್ದೇವೆ. ಇದಕ್ಕೆ ಸಾಧನೆ ಇಂಪಾರ್ಟೆಂಟು, ಸಾಧನೆ ಇಂಪಾರ್ಟೆಂಟು. ಏನೇ ತೊಂದರೆ ಬರಲಿ ಸಾಧನೆ ಬಿಡಬಾರ್ದು. ಯಾಕೆಂತ ಹೇಳಿದ್ರೆ ಈಗೀಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಭಕ್ತಿ ಹೆಸರಲ್ಲಿ ಪೈಪೋಟಿ ಶುರು ಆಗಿದೆ. ಶ್ರೀಲ ಪ್ರಭುಪಾದರ ಸಮಯದಲ್ಲಿ ಹೀಗೆ ಇರಲಿಲ್ಲ ಅಷ್ಟು, ಅಥವಾ ಮುಂಚಿನ ಆಚಾರ್ಯಗಳ ಸಮಯದಲ್ಲಿ ಇರಲಿಲ್ಲ. ಈಗ ಕಲಿಯುಗದ ಪ್ರಭಾವ ಆಗಿರಬಹುದು. ತುಂಬಾ ಒಬ್ಬರಿಗೊಬ್ರು ಕಾಲು ಎಳೆಯುವುದೇ ಕೆಲಸ, ಅಂದ್ರೆ ಇನ್ನೊಬ್ಬರನ್ನ ತೊಡಕನ್ನು ನೋಡುವುದೇ ಕೆಲಸ. ನಾವು ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಪರಂಪರೆಗಳಲ್ಲಿ ಯಾರೇ ಆಗಿರ್ಲಿ ಭಗವಂತನ ಭಕ್ತಿ ನೋಡಿ ಅದರ ಕಡೆ ಆಕರ್ಷಿತರಾಗಬೇಕು. ಭಗವಂತನ ಭಕ್ತಿಯ ಕಡೆ ಆಕರ್ಷಿತರಾಗಬೇಕು. ಭಗವಂತನ ಭಕ್ತಿಗೆ ಸಂಬಂಧ ಇರುವಂತಹ ಕರ್ಮದ ಕಡೆಗೆ, ಕೆಲಸದ ಕಡೆಗೆ, ಅದು ಭಕ್ತಿನೇ, ಅದರ ಕಡೆ ಆಸಕ್ತಿ ಆಗ್ಬೇಕು. ನಾವು ಎಲ್ಲೇ ಇರ್ಲಿ ಅದು. ನಾವು ಉಡುಪಿ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿ ನ್ಯೂನತೆಗಳನ್ನು ಜಾಸ್ತಿ ಚಿಂತನೆ ಮಾಡದೆ, ಹಾಗೆ ಹೇಳಿ ನ್ಯೂನತೆ ಆಗ್ಲಿ ಅಂತ ನಾವು ಪ್ರೇ ಮಾಡೋದಲ್ಲ, ಅಲ್ಲಿರೋದನ್ನು ನಾವು ಲೆಕ್ಕಿಸದೇ ಇರುವುದು ಅಲ್ಲ. ಅದಕ್ಕೆ ನಾವು ಅಡ್ರೆಸ್ ಮಾಡಬೇಕು, ಆದ್ರೆ ಅದನ್ನ ತಗೊಳ್ಬಾರದು. ಅದಕ್ಕೇನು ಅಚ್ಚಿರಬಾರದು ನಮ್ಮ ಮನಸ್ಸಲ್ಲಿ, ಅದರ ಬಗ್ಗೆ ಇಂಪ್ರೆಷನ್ ಕ್ರಿಯೇಟ್ ಆಗಬಾರ್ದು. ಆದ್ರೆ ಈಗಿನ ಸೋಷಿಯಲ್ ಮೀಡಿಯಾ ಏನಿದೆ ಅಂತ ಹೇಳಿ ನಮ್ಮ ಹತ್ರ ಇಂಪ್ರೆಷನ್ ಕ್ರಿಯೇಟ್ ಆಗುವ ಹಾಗೆ ಮಾಡ್ತಾ ಉಂಟು. ಅಂದ್ರೆ ಭಕ್ತರ ನಡುವೆ ಕಲ್ಮಶ ಬರುವಂತಹ ಕಲಿ ನಮ್ಮ ಹೃದಯದಲ್ಲಿ ಬಂದಿದೆ. ನಮ್ಮೆಲ್ಲರ ಹೃದಯದಲ್ಲಿ ಏನು ಬಂದಿದೆ? ಆ ಕಲಿ ಎಂಟರ್ ಆಗಿದ್ದಾನೆ. ಭಕ್ತರ ನಡುವೆ ಕಲ್ಮಶ ಬರಲಿ ಅಂತ ಹೇಳುವಂತಹ ಇದು ಕಲಿಯುಗದ ತುಂಬಾ ಡೇಂಜರಸ್ ಪ್ರಭಾವ, ಒಬ್ಬರಿಗೊಬ್ಬರು ಕಚ್ಚಾಡುವ ಪ್ರಭಾವ. ನೀವು ಎಲ್ಲೇ ನೋಡಿರ್ಲಿ, ಈಗ ಬೇರೆ ಬೇರೆ, ಈಗ ಒಂದೇ ಇಸ್ಕಾನ್ ಪರಂಪರೆ ಅಥವಾ ಪ್ರಭುಪಾದರು ಮಾಡಿದ ಪರಂಪರೆಯಲ್ಲಿ ಅಥವಾ ಪ್ರಭುಪಾದರು ಫಾಲೋ ಮಾಡಿದ ಸಿಸ್ಟಮ್ ನಲ್ಲಿ ಈಗ 108 ಕವಲು ಹೊಡೆದಿದೆ. ಯಾಕೆ ಹೊಡೆದಿದೆ? ಯಾಕೆ ಹಾಗೆ ಆಗ್ಲಿಕ್ಕೆ ಸಾಧ್ಯ? ಯಾಕೆ ಹಾಗೆ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರ ಕಾರಣ. ಅದಕ್ಕೆ ಪ್ರಭುಪಾದರ ಕಾರಣ ಅಲ್ಲ, ನಾವೆಲ್ಲರೂ ಕಾರಣ. ಯಾಕೆ ಅಂತ ಹೇಳಿದ್ರೆ ನಾವು ಆ ಕಲಿ ಎಂಟರ್ ಆಗ್ಲಿಕ್ಕೆ ನಾವು ಅವಕಾಶ ಕೊಟ್ಟದ್ದು ಹೇಗೆ ಅಂತ ಹೇಳಿದ್ರೆ ನಾವು ಸಾಧನೆ ಮಾಡದೆ. ಅದ ಕಾರಣ ಸಾಧನೆ ಚೆನ್ನಾಗಿರ್ಬೇಕಿದ್ರೆ ನಮಗೆ ಜ್ಞಾನ ಬೇಕು. ಹಿಂದಿನ ಕ್ಲಾಸಲ್ಲಿ ನಾವು ಕೇಳಿದ್ದೇವೆ, ಜ್ಞಾನ ಅಂತ ಹೇಳಿದ್ರೆ ಏನು? ಜ್ಞಾನ ಅಂದ್ರೆ ಏನು? ಹಿಂದಿನ ಕ್ಲಾಸಿನ ಅಂದ್ರೆ 4ನೇ ಅಧ್ಯಾಯದ ಕೊನೆಯಲ್ಲಿ ಜ್ಞಾನಕ್ಕೆ ಒಂದು ಉದಾಹರಣೆ ಕೊಟ್ಟು ಭಗವಂತ ಹೇಳಿದ್ದಾರೆ. ಏನದು? ಯಾರಿಗಾದ್ರೂ ಗೊತ್ತಾ? ಜ್ಞಾನ ಅಂದ್ರೆ ಏನು ಹೇಳಿ? ನಿಮಗೆಲ್ಲ ಗೊತ್ತಿದೆ, ಹೇಳಿ. ಪರಮ ಪುರುಷನೇ ಅಂದ್ರೆ ಉನ್ನತ ಅಧಿಕಾರಿ ಅಂತ ಜ್ಞಾನಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಪ್ರಭುಪಾದರು. ಅಲ್ಲ, ಸಾರಿ, ಭಗವಂತ. ಭಗವಂತನ ಬಗ್ಗೆ ತಿಳ್ಕೊಳ್ಳೋದೇ ಜ್ಞಾನ. ಹಂಗಲ್ಲ, ಮತ್ತೆ ಈ ಉದಾಹರಣೆ ಹೇಳ್ತಾ ಇದ್ದೇನೆ ನಾನು. ಉದಾಹರಣೆ ಅಂದ್ರೆ ಈಗ ಹಲ್ಲು ಉಜ್ಜುದಕ್ಕೆ ಉದಾಹರಣೆ ಏನು? ಹಲ್ಲು ಉಜ್ಜುದಕ್ಕೆ ಒಂದು ಹಲ್ಲನ್ನು ತೋರಿಸಿ ಹಲ್ಲು ಉಜ್ಜುದು, ಅದು ಉದಾಹರಣೆ. ಹಾಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಜ್ಞಾನಕ್ಕೆ ಯಾವ ಉದಾಹರಣೆ ಕೊಟ್ಟಿದ್ದಾರೆ? ತುಂಬಾ ಚರ್ಚೆ ಮಾಡಿದ್ದೇವೆ ಅದರ ಬಗ್ಗೆ, ನೆನಪಾಗ್ತಿಲ್ಲ. ಚೂರಿ, ಕತ್ತಿ, ಬ್ಲೇಡು ನೆನಪುಂಟಾ? ಹೌದು. ನೆನಪಾಯ್ತಾ? ಹೌದು. 2 ರೀತಿಯಲ್ಲಿ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಕತ್ತಿಯನ್ನು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದು. ಜ್ಞಾನ ಅಂತ ಅಷ್ಟು ಹರಿತ. ಆದ ಕಾರಣ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮಗೆ ಬಂದ ಜ್ಞಾನದಿಂದ ನಾವು ಹೇಗೆ ಬದಲಾವಣೆ ಆಗ್ತೇವೆ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್. ನಮಗೆ ಬಂದ ಜ್ಞಾನವನ್ನ ಭಕ್ತಿಯ ಕಡೆಗೆ ಹೋಗದ ಹಾಗೆ ಮಾಡ್ಲಿಕ್ಕೂ ಆ ಜ್ಞಾನ ಉಪಯೋಗ ಮಾಡ್ಬೋದು. ಈಗ ನಾವು ಭಕ್ತರು ಬಂದ ಈ ಭಕ್ತಿಯ ಜ್ಞಾನವನ್ನ ಬೇರೆ ಯಾರಿಗೂ ಭಕ್ತಿ ಸಿಗಬಾರದು ಎಂಬ ಕಡೆಗೆ ಹೋಗ್ಲಿಕ್ಕೂ ಜ್ಞಾನ ಉಪಯೋಗ ಮಾಡಬಹುದು, ಕುರುಕುಡುವೆಯಲ್ಲಿ. ಅದ ಕಾರಣ ಜ್ಞಾನವನ್ನ ಸರಿಯಾಗಿ ಉಪಯೋಗಿಸಿ ಮಾಡುವುದು ಕೂಡ ಜ್ಞಾನವೇ. ಅದು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಶರಣಾಗತಿಯಿಂದ, ಸಂಪೂರ್ಣವಾಗಿ ಗುರುವಿನ ಆಶ್ರಯ ತಗೊಳ್ಳುವಾಗ, ಪ್ರಭುಪಾದರ ಆಶ್ರಯ ತಗೊಳ್ಳುವಾಗ ಆ ಜ್ಞಾನ ಬರ್ತದೆ. ಇಲ್ಲಾದ್ರೆ ಸುಮ್ಮನೆ ಎಲ್ಲ ಗೊತ್ತಿರ್ತದೆ ನಮಗೆ, ಚಂದ ಹಾಡ್ಲಿಕ್ಕೆ ಬರ್ತದೆ, ಚಂದ ನೆನಪಿಡ್ಲಿಕ್ಕೆ ಬರ್ತದೆ, ಆದ್ರೆ ಮಾಡುದೆಲ್ಲ ಏನು? ಇನ್ನೊಬ್ಬನಿಗೆ
ಒಫೆಂಡ್ ಮಾಡುದು ಅಂತ ಹೇಳ್ತೇವೆ ನಾವು. ಗೊತ್ತೇ ಆಗುದಿಲ್ಲ, ನಮ್ಮ ಬಾಯಿ ಯಾವ ನಾಲಿಗೆ ಯಾವ ರೀತಿಯಲ್ಲಿ ಮಾತಾಡ್ತೇವೆ ನಮಗೆ ಗೊತ್ತಾಗುದಿಲ್ಲ. ಇನ್ನೊಬ್ಬನನ್ನ ಗೊತ್ತಿಲ್ದನೆ ನಾವು ಒಫೆಂಡ್ ಮಾಡಿ ಬಿಡ್ತೇವೆ. ಹೇಳುದು, ಓ ನಿಮಗೆ ಒಫೆನ್ಸ್ ಆಗ್ತಿಲ್ಲಲ್ಲ ಅಂತ ಹೇಳಿ ನಾನು ಮಾತಾಡ್ತೀನಿ, ಆಗ ಒಫೆಂಡ್ ಆಗಿಬಿಡ್ತೇವೆ. ಗೊತ್ತೇ ಆಗುದಿಲ್ಲ ನಮಗೆ. ಅಥವಾ ಏನೇನೋ ಮಾತಾಡ್ತೇವೆ ನಾವು. ಅದ ಕಾರಣ ನಾವು ಎಷ್ಟು ಬದಲಾವಣೆ ಆಗ್ಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ, ಅದನ್ನೇ ಕೃಷ್ಣ ನೋಡುದು, ಅದನ್ನೇ ಪ್ರಭುಪಾದರು ನೋಡುದು. ನಮ್ಮ ಮನಸ್ಸಿನಲ್ಲಿ ಏನು ಭಾವ ಬದಲಾವಣೆ ಆಗ್ತದೆ ಅದನ್ನೇ ತಾನೇ ಭಗವಂತ ನೋಡುದು. ನಾವು ಏನೇನೋ ಮಾಡ್ತೀವಿ ಅದನ್ನು ನೋಡುದಿಲ್ಲ ಭಗವಂತ. ಮುಖ್ಯವಾಗಿ ನೋಡುದು ನಮ್ಮ ಭಾವ. ಅದಕ್ಕೆ 6ನೇ ಸ್ಕಂದದಲ್ಲಿ ಆ 6ನೇ ಸ್ಕಂದದಲ್ಲಿ ತುಂಬಾ ಇಂಪಾರ್ಟೆಂಟ್. ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಹರೇ ಕೃಷ್ಣ ಜಪ ಮಾಡಿ ಲಾಸ್ಟಿನ ಕೊನೆಯ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ, ಆದ್ರೆ ಹರೇ ಕೃಷ್ಣ ಜಪ ಮಾಡಿದ್ದಾನೆ ಅಂತ ಇಟ್ಟುಕೊಳ್ಳೋಣ. ಅಂತಹ ಚೆನ್ನಾಗಿ ಜಪ ಸಾಧನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ನೆಕ್ಸ್ಟ್ ಜನ್ಮ ಪಾಪ ಜನ್ಮ ಸಿಗುದಿಲ್ಲಂತೆ ಅವನಿಗೆ. ಅಂದ್ರೆ ಅವನು ಏನೇನೋ ಪಾಪ ಮಾಡಿದ್ದಾನೆ, ಆದ್ರೆ ಅವನು ಯಾವುದೋ ಕಾರಣಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಸಿಕ್ಕಿದೆ ಅವನಿಗೆ. ಆದ್ರೆ ಅವನಿಗೆ ನೆಕ್ಸ್ಟ್ ಜನ್ಮದಲ್ಲಿ ಭಗವಂತನ ಭಕ್ತಿ ಸಿಗ್ತದೆ, ಭಗವಂತನ ಧಾಮ ಸಿಗ್ತದೆ ಅಂತ ಹೇಳಿಲ್ಲ ಅಲ್ಲಿ, ಭಗವಂತನ ಭಕ್ತಿ ಸಿಗ್ತದೆ. ಆದ ಕಾರಣ ನಾವು ಯಾರನ್ನು ಕೂಡ ಅಷ್ಟು ಕೀಳಾಗಿ ನೋಡ್ಲಿಕ್ಕಿಲ್ಲ, ಪ್ರತಿಯೊಬ್ಬರು. ಆದ ಕಾರಣ ಪ್ರತಿಯೊಬ್ಬ ಭಕ್ತರು ತುಂಬಾ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಬೇಕು. ಯಾರಲ್ಲಿ ಆದ್ರೂ ಕೂಡ, ಭಕ್ತರಲ್ಲಿ ಆಗ್ಲಿ ಅಭಕ್ತರಲ್ಲಿ ಆಗಿರ್ಲಿ, ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದನ್ನ ಭಗವಂತ ಲೆಕ್ಕ ಇಡ್ತಾರೆ, ಕೃಷ್ಣ ಲೆಕ್ಕ ಇಡ್ತಾನೆ. ಯಾಕಂದ್ರೆ ಕೃಷ್ಣ ನೇರವಾಗಿ ನಮ್ಮನ್ನ ಕಂಟ್ರೋಲ್ ಮಾಡುವವರು, ನಮ್ಮ ಬಿಹೇವಿಯರ್. ಅದಕ್ಕೂ ಇಂಪಾರ್ಟೆಂಟ್, ಬೇರೆಯವರನ್ನು ಮಾತಾಡುವಾಗ ನಾವು ತುಂಬಾ ಜಾಗ್ರತೆ ಬೇಕು. ತುಂಬಾ ಸುಲಭ ಮಾತಾಡೋದು, ತುಂಬಾ ಕಷ್ಟ ಕೂಡ ಅದನ್ನು ಅರ್ಥ ಮಾಡೋದು. ಈ ಮಾತು ಹೇಗೆ ಬೇರೆಯವರ ಮೇಲೆ ಎಫೆಕ್ಟ್ ಆಗ್ತದೆ ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಈಗ ನಾನೇನೋ ಹೇಳ್ತಾ ಇದ್ದೇನೆ, ಹೇಗೆ ಇನ್ನೊಬ್ಬನ ಮೇಲೆ ಎಫೆಕ್ಟ್ ಆಗ್ತದೆ ಗೊತ್ತಿಲ್ಲ ನಮಗೆ. ಅದು ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು ನಾವು ಅಂತ ಹೇಳುವ ಉದ್ದೇಶ. ಆದ ಕಾರಣ ಪ್ರತಿಯೊಂದು ನಮ್ಮ ನಡವಳಿಕೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆದ ಕಾರಣ ಜ್ಞಾನ ಅಂತ ಹೇಳಿದ್ರೆ ಈ ಚೂರಿದ್ದ ಹಾಗೆ, ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಈ ನಾಲಿಗೆಯನ್ನ ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಏನು, ನಾವು ನಮ್ಮ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಎಲ್ಲರನ್ನ ಭಗವದ್ ಭಕ್ತರು ಅಂತ ಅನ್ಕೊಳ್ಳಿಕ್ಕೆ ಶುರು ಮಾಡಿ, ನಿಧಾನವಾಗಿ ನಮ್ಮ ಮೇಲ್ನೋಟಕ್ಕೆ ಅವರು ಭಕ್ತರಾಗಿ ಕಾಣದಿಲ್ಲದವರನ್ನ ನಾವು ಬೇಗನೆ ಅವರಿಗೆ ಭಕ್ತರ ಸಂಘ ಸಿಗ್ಲಿ ಅಂತ ಆಶಯ ಇರಬೇಕು ನಮ್ಮ ಹತ್ರ. ಈ ರೀತಿಯಲ್ಲಿ ನಾವು ತುಂಬಾ ಸುಲಭವಾಗಿ ಮುಂದೆ ಹೋಗ್ಬೋದು. ಎಲ್ಲ ಕಡೆ ಭಗವಂತನ ಸಾನ್ನಿಧ್ಯವನ್ನ ನೋಡ್ಲಿಕ್ಕೆ ಪ್ರಯತ್ನ, ಎಲ್ಲ ಕಡೆ. ಅದು ಮೆಟ್ಟಿಲು ಒಂದು ಅಷ್ಟೇ. ಆ ಮೆಟ್ಟಿಲಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ ನಿಧಾನವಾಗಿ ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ಳುವ ಕುತೂಹಲ ಬೆಳೀತದೆ. ಆ ಕುತೂಹಲ ಬೆಳೆಯುವುದನ್ನೇ ಹೇಳುದು ಜ್ಞಾನ ಅಂತ ಹೇಳಿ. ಆ ಜ್ಞಾನ ಸಿಕ್ಕಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ರಿಲೇಶನ್ಶಿಪ್ ಭಗವಂತನ ಜೊತೆ ಭಕ್ತರ ಜೊತೆ ಇಂಪ್ರೂವ್ ಆಗ್ತಾ ಹೋಗ್ತದೆ. ಅದು ನಾವು ಎಷ್ಟು ಸಬ್ಮಿಸಿವ್ ಆಗಿರ್ತೇವೆ ಅಷ್ಟು ರಿಲೇಶನ್ಶಿಪ್ ಬೆಟರ್ ಆಗ್ತದೆ. ಅದು ನಮಗೆ ಅನ್ನಿಸಿರ್ಬಹುದು, ಅಯ್ಯೋ ನಾನು ಸಬ್ಮಿಸಿವ್ ಆದ ಹಾಗೆ ಇನ್ನೊಬ್ಬ ನನ್ನನ್ನು ಒತ್ತುತ್ತಾ ಇದ್ದಾನೆ, ಏನೋ ಒಂದು ಗಾದೆ ಇದೆಯಲ್ಲ, ಬಗ್ಗಿದವನಿಗೆ ಗುದ್ದು, ಹಾಗೇನೇ ಇದೆಯಲ್ಲ, ಹೌದಾ? ಇದೆಯಾ? ಇಲ್ಲ, ಇಲ್ವಾ? ನಾನು ಶಬ್ದ ಕೇಳ್ತಿಲ್ಲ ನಿಮಗೆ ಯಾರಿಗೂ? ಕೇಳಿಸ್ತಾ ಇದೆ ಸರ್, ಇದೆ, ಬಟ್ ನನಗೆ ಗೊತ್ತಿಲ್ಲ. ಇರಬಹುದು. ಬಗ್ಗಿದವನಿಗೆ ಜಾಸ್ತಿ ಅಂತ. ಹಾ, ಜಾಸ್ತಿ ನೋಡಿ, ಒಂದು ಜಾಸ್ತಿ ಆಯ್ತು, ಎರಡಾಯ್ತು. ಬಗ್ಗಿದವನಿಗೆ ಗುದ್ದು ಜಾಸ್ತಿ. ಯಾರು ನನ್ನ ಶಾಲೆಯಲ್ಲಿ ನಾನು ಅಕಸ್ಮಾತ್ ಸ್ವಲ್ಪ ಬಗ್ಗಿದ್ರೆ ಮಾಸ್ಟರ್ ಬಂದು ಒಂದು ಜಾಸ್ತಿ ಕೊಟ್ಟೇ ಹೋಗ್ತಾರೆ ಶಾಲೆಯಲ್ಲಿ. ಈಗಿನ ಶಾಲೆಯಲ್ಲಿ ಅಲ್ಲ, ಹಿಂದೆ. ಆದ ಕಾರಣ ನಾವು ಅನ್ಕೊಳ್ತೇವೆ ಭಕ್ತಿಯಲ್ಲಿ, ನಾನು ಬಗ್ಬಾರ್ದು, ನಾನೇ ಗ್ರೇಟ್ ಅಂತ ತೋರಿಸ್ಕೊಳ್ಬೇಕು ಅಂತ ಹೇಳಿ. ಇಲ್ಲ, ಭಕ್ತಿಯಲ್ಲಿ ಒಪೋಸಿಟ್ ಇದು. ಬಗ್ಗಿದವನಿಗೆ ಗುದ್ದು ಅಂತ ಕಂಡ್ರು ಆ ಗುದ್ದು ಎಲ್ಲಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಭಕ್ತಿಯ ಕಡೆಗೆ ಹೆಲ್ಪ್ ಆಗ್ತದೆ, ಜಾಸ್ತಿ ಹೆಲ್ಪ್ ಆಗ್ತದೆ. ಎಷ್ಟು ಗುದ್ದು ಸಿಗ್ತದೆ ನಮಗೆ ಅಷ್ಟು ಒಳ್ಳೇದು ಭಕ್ತಿಯಲ್ಲಿ. ಅಂದ್ರೆ ಎಷ್ಟು ಕೆಳಗೆ ಹೋಗ್ತೇವೆ ಅಷ್ಟು ಒಳ್ಳೇದು. ಇದಕ್ಕೆ ಉದಾಹರಣೆ ಯಾವುದು, ಏನು ಅಂದ್ರೆ ಶ್ಲೋಕ ಇದೆ ಒಂದು. ಯಾವುದು ಶ್ಲೋಕ ನೆನಪಿದೆಯಾ? ಗುದ್ದು ಸಿಗುವ ಶ್ಲೋಕ, ಚೈತನ್ಯ ಮಹಾಪ್ರಭುಗಳು ಹೇಳುವಂತ ಶ್ಲೋಕ. ತೃಣಾದಪಿ ಸುನಿಚೇನ. ಹಾ, ಅದು ಕರೆಕ್ಟ್. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ಇನ್ನು ಯಾವ್ದಾದ್ರು ಇದೆಯಾ? ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸ ದಾಸಾನುದಾಸ
ನಮ್ಮ ಉದ್ದೇಶ ಎಂತ? ಎಲ್ಲರಿಂದ ಕೀಳು ನಾನು, ಎಲ್ಲರಿಂದ ಕೀಳು ನಾನು ಅಂತ ತಿಳ್ಕೊಳ್ಳೋದು ನಮ್ಮ ಉದ್ದೇಶ. ಅದೇ ಟ್ರೈನಿಂಗ್ ಭಕ್ತಿ ಯೋಗ. ದ ಮೊಮೆಂಟ್, ಆ ಒಂದು ಕ್ಷಣದಲ್ಲಿ ನಾನು ಆ ಡಿವೋಟಿಗಿಂತ ಬೆಟರ್ ಅಂತ ತಿಳ್ಕೊಂಡ್ರೆ ನನ್ನ ಅಧಪತನ ಶುರು ಆಯ್ತು. ಏನಿಲ್ಲ, ನನ್ನ ಕ್ಲಾಸು ಬೆಟರು, ಆ ಕ್ಲಾಸು ಅದು ಬೆಟರು, ನಾನು ಮಾಡಿದ ಹೂ ಕಟ್ಟಿದ್ದು ಬೆಟರು. ಆದ್ರೆ ನಮ್ಗೆಲ್ರಿಗೂ ಅದು ಉಂಟಲ್ಲ? ಸತ್ಯವಾಗಿ ನೋಡೋಣ, ನಮ್ಗೆಲ್ರಿಗೂ ಅದು ಹೃದಯದಲ್ಲಿ ಉಂಟಾ ಇಲ್ವಾ? ನಾವು ಶುದ್ಧರಾಗಿದ್ದೇವಾ? ಇಲ್ಲ. ಆದ ಕಾರಣ ಈ ಒಂದು ಟ್ರೈನಿಂಗ್ ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಾವು ಆ ಟ್ರೈನಿಂಗಿಗೆ ನಾವು ಕೊಡಬೇಕು, ನಮ್ಮ ಮೈಯನ್ನ, ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ಕೊಡಬೇಕು ಆ ಟ್ರೈನಿಂಗಿಗೆ. ಅದು ಫೋರ್ಸ್ಫುಲ್ ಅಲ್ಲ. ನಾವು ನಮ್ಮ ಇಚ್ಛೆಯಿಂದ ಈ ಒಂದು ಪ್ರೊಸೆಸ್ಸಿಗೆ ನಮ್ಮನ್ನು ನಾವು ಕೊಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಬದಲಾವಣೆಯಾಗಿ ಬರ್ತೇವೆ. ಹೇಗೆ ಒಂದು ಮೆಷಿನ್ನ ಒಳಗೆ ಏನೋ ಒಂದು ರಾ ಮೆಟೀರಿಯಲ್ ಕೊಟ್ರೆ ಅದೊಂದು ಆಕೃತಿಯಾಗಿ ಹೊರಗೆ ಬರ್ತದೆ, ಅದೇ ರೀತಿಯಲ್ಲಿ ಈ ಒಂದು ಪ್ರೊಸೆಸ್, ಭಕ್ತಿ ಯೋಗದ ಪ್ರೊಸೆಸ್ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮನ್ನು ನಾವು ಕೊಟ್ರೆ ನಾವು ಭಕ್ತರಾಗಿ ಹೊರಗೆ ಬರ್ತೇವೆ, ಭಕ್ತರಾಗಿ ನಾವು ಹೊರಗೆ ಬರ್ತೇವೆ. ಅದು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಆದಷ್ಟು ನಾವು ಟ್ರೈ ಮಾಡೋದು ಹೇಗೆ? ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸ ಅನುದಾಸ. ಅಷ್ಟು ಸುಲಭ ಅಲ್ಲ. ಬೆಳಿಗ್ಗೆ ಎದ್ದು ಹೇಳುವಾಗ ನಮ್ಗೆ ಗೊತ್ತಾಗ್ತದೆ ಯಾರು ದಾಸ, ನಾನ್ ದಾಸನ ಬೇರೆಯವರು ದಾಸನ ಅಂತ. ನಮ್ಮ ದಾಸ ಬೇರೆಯವರೆಲ್ಲ ಆಗ್ತಾರೆ. ಪ್ರಭು ಇವ್ಡಾರೆ, ಪ್ರಭು ಅದು ಮಾಡಿ, ಮಾತಾಜಿ ಇದು ಮಾಡಿ ಅಂತ ನಾವು ಆರ್ಡರ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಮಾಡಬಾರದು ಅಂತ ಉದ್ದೇಶ ಅಲ್ಲ ಇಲ್ಲಿ. ನಾವು ಹೃದಯದಲ್ಲಿ ಇರುವಂತಹ ಮನಸ್ಥಿತಿಯನ್ನ ಬದಲಾವಣೆ ಮಾಡಬೇಕು. ಏನೋ ಒಂದು ಕಾರ್ಯಕ್ಕೆ ಅನುಗುಣವಾಗಿ ಮಾಡಬೇಕಾಗಿ ಬರಬಹುದು, ಆದ್ರೆ ಹೃದಯದಲ್ಲಿ ನಾವು ಯಾವತ್ತು ತಿಳ್ಬೇಕು, ನಾವು ಏನು ಪ್ರಯೋಜನ ಇಲ್ಲ, ಈ ಮಾತಾಜಿ ಅಥವಾ ಈ ಪ್ರಭುಗಳು ಬಂದು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ, ಭಾಗ್ಯ ನಮ್ದು, ಕೃಷ್ಣ ನನಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಬೇಕು. ಮುಂದೆ ಹೋಗೋಣ. ಆದ ಕಾರಣ ಭಕ್ತಿ ಸೇವೆ ಅಥವಾ ನಾವು ಈಗ ಮಾಡುವಂತಹ ಕರ್ಮಯೋಗ ಅಂತ ಹೇಳ್ಕೊಳ್ಳೋಣ. ಅದು ತುಂಬಾ ಇಂಪಾರ್ಟೆಂಟು. ಕರ್ಮ ಸನ್ಯಾಸ ಅಲ್ಲ, ಎಲ್ಲ ಬಿಟ್ಟು ಇರುವುದಲ್ಲ. ಯಾಕಂದ್ರೆ ಬಿಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಬಿಟ್ಟಿದ್ರೆ ಏನಾಗ್ತದೆ ಅಂತ ಹೇಳಿ ಮುಂದೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮುಂದೆ ಹೋಗ್ತಿದ್ದೀನಿ. ಫಲ ಅಪೇಕ್ಷೆಯಿಂದ ಕೂಡಿದ ಅಂದ್ರೆ ಇಂದ್ರಿಯ ತೃಪ್ತಿಯನ್ನು ಬಯಸುವ. ಫಲ ಅಪೇಕ್ಷೆ ಅಂದ್ರೆ ಏನು? ಇಂದ್ರಿಯ ತೃಪ್ತಿ. ಇದರ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಈಗ ನನ್ನ ಮಗ 10ನೇ ಕ್ಲಾಸಲ್ಲಿ ಓದ್ತಿದ್ದಾನೆ, ಅವನಿಗೆ ಒಳ್ಳೆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ಸಿಗ್ಲಿ ಅಂತ ಹೇಳಿದ್ರೆ ಇಂದ್ರಿಯ ತೃಪ್ತಿಯ ಹೌದಾ ಅಲ್ವಾ? ಫಲಾಪೇಕ್ಷೆ ಅದು ಅಲ್ವಾ? ಅದು ಇಂದ್ರಿಯ ತೃಪ್ತಿ ಹೌದಾ ಅಲ್ವಾ? ಇಂದ್ರಿಯ ತೃಪ್ತಿನೇ. ಓಕೆ, ಎಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ನಾವೆಲ್ಲರೂ ಮಕ್ಕಳ ಒಂದು ಉದಾಹರಣೆ ಅಷ್ಟೇ. ಅಥವಾ ಹೆಂಡತಿಗೆ ಒಳ್ಳೆ ಮಾರ್ಕ್ ಸಿಗ್ಲಿ, ಯಾವುದೋ ಒಂದು ಎಕ್ಸಾಮ್ ಕಟ್ಟಿದ್ದಾಳೆ, ಮಗು ಬೀಳಿ ಹೆಂಡತಿ, ಅಥವಾ ತಾತನಿಗೆ ಬಿರುದು ಸಿಗ್ಲಿ, ಅಥವಾ ದೇಶಕ್ಕೆ ಒಳ್ಳೆದಾಗ್ಲಿ, ಇದೆಲ್ಲ ಇಂದ್ರಿಯ ತೃಪ್ತಿ. ಇಂದ್ರಿಯ ತೃಪ್ತಿ. ಕೃಷ್ಣನ ಸೇವೆಗೋಸ್ಕರ ಇದೇ ಆಗ್ಲಿ ಅಂತ ಹೇಳಿದ್ರೆ ಬೆಟರ್, ಅದು ಕರ್ಮಯೋಗ ಆಗತ್ತೆ. ಭಕ್ತಿ ಮಿಶ್ರ ಕರ್ಮ ಆಗತ್ತೆ, ಅದು ಶುದ್ಧ ಭಕ್ತಿ ಅಲ್ಲ. ಇದೆಲ್ಲ ನಾವು ನೇರವಾಗಿ ನಮ್ಮ ಜೀವನದಲ್ಲಿ ಇಮಿಡಿಯೇಟ್ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಸುಲಭ ಹೇಳೋದು. ಈಗ ನಾನೊಂದು ಉದಾಹರಣೆ ಕೊಡ್ತೇನೆ. ಎಲ್ಲರೂ ನಮ್ಮ ಮನೆಯಲ್ಲೆಲ್ಲ ನೆಂಟರು ಬಂದಿರ್ತಾರೆ, ಎಲ್ಲ ಬಿಟ್ಟು ನಾವು ಕೃಷ್ಣನ ಸೇವೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು, ಹೌದಾ? ಕೃಷ್ಣನೇ ಇಂಪಾರ್ಟೆಂಟ್, ಕೃಷ್ಣನ ಸೇವೆ. ಮನೆಯಲ್ಲಿ ನೆಂಟರು ಬಂದಿದ್ದಾರೆ, ಅವರನ್ನು ನೋಡಿಕೊಳ್ಳೋದು ಬೇಡ, ಸೀದಾ ದೇವಸ್ಥಾನಕ್ಕೆ ಹೋಗೋದು ಇಂಪಾರ್ಟೆಂಟ್. ಕರೆಕ್ಟಾ ತಪ್ಪಾ? ತಪ್ಪು ಸರ್. ಶುದ್ಧ ಭಕ್ತಿ ಅಲ್ಲ. ನಾವು ಕೃಷ್ಣನ ಕಡೆಸಿ ಕೃಷ್ಣನ ಸೇವೆ ಮಾಡ್ಬೇಕು, ಶುದ್ಧ ಭಕ್ತರು ಮಾಡ್ಬೇಕು. ಅದು ಕರ್ತವ್ಯ ಮಾಡ್ಬೇಕು ಫಸ್ಟ್. ಏನ್ ಮಾತಾಜಿ ನೀವೇನು ಭಕ್ತಿಯೋಗದಲ್ಲಿದ್ದೀರಾ, ಕರ್ಮಯೋಗದಲ್ಲಿದ್ದೀರಾ? ಭಕ್ತಿಯೋಗದಲ್ಲಿ ಕರ್ತವ್ಯ ಅಂದ್ರೆ ಏನು? ಕೃಷ್ಣನ ಸೇವೆ, ಅಖಿಲ ಚೇಷ್ಟ ಕೃಷ್ಣಾರ್ಥಂ ಅಖಿಲ ಚೇಷ್ಟ, ಬೇರೆ ಯಾರಿಗೂ ಅಲ್ಲ. ಈಗ ಗೋಪಿಕಾ ಸ್ತ್ರೀಯರು ಅಂದ್ರೆ ಬ್ರಾಹ್ಮಣ ಪತ್ನಿಯರು ಮಧ್ಯರಾತ್ರಿಯಲ್ಲಿ ಕೃಷ್ಣನಿಗೆ ಆಹಾರ ಬೇಕು ಅಂತ ಹೇಳಿ ನಡೆಯುವಂತಹ ಯಜ್ಞ ಯಾಗಾದಿಗಳನ್ನ, ಗಂಡನನ್ನು ಎಲ್ಲರನ್ನ ತ್ಯಜಿಸಿ ಆಹಾರವನ್ನ ಅಂದ್ರೆ ಪ್ರಸಾದವನ್ನ ಭಗವಂತನಿಗೆ, ಭೋಗವನ್ನ ಕೃಷ್ಣನಿಗೆ ಕೊಡ್ಲಿಕ್ಕೆ ಹೋಗಿದ್ದಾರೆ ಅಲ್ವಾ? ಅವರೆಲ್ಲ ಕಡೆಗಣಿಸಿದ್ದಾರೆ. ಯಜ್ಞಯಾಗ ದೇವರ ಕರ್ತವ್ಯವನ್ನೆಲ್ಲ ತ್ಯಜಿಸಿ ಹೋಗಿದ್ದಾರೆ. ಗಂಡನ ಕರ್ತವ್ಯವನ್ನು ತ್ಯಜಿಸಿ ಹೋಗಿದ್ದಾರೆ. ಶುದ್ಧ ಭಕ್ತಿ ಅದು. ಮತ್ತೆ ಅರ್ಥ ಆಗ್ತಿದೆಯಲ್ಲ?
ಎಸ್ ಸರ್, ಬಟ್ ನಾವು ಆ ಲೆವೆಲ್ ಅಲ್ಲಿ ಇಲ್ಲ. ಅದೇ ಮಾತಾಡ್ಲಿಕ್ಕೆ ಹೋಗ್ತಾ ಇರೋದು, ಕರೆಕ್ಟ್ ಆಗಿ ಹೇಳಿದಿರಿ ನೀವು. ಅದೇ ನಾವು ಹೇಳ್ತಾ ಇರೋದು, ನಮಗೆ ಸಾಧ್ಯ ಇಲ್ಲ ಅದು, ನಾವು ಆ ಲೆವೆಲ್ಗೆ ತಲುಪಲಿಲ್ಲ ಇನ್ನು. ನಾವು ಇಮ್ಮೆಚ್ಯೂರ್ ಆಗಿ ಏನೋ ಬಿಹೇವ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಮ್ಮೆಚ್ಯೂರ್ ಆಗಿ. ಯಾಕಂದ್ರೆ ಕೆಲವರು ಹೇಳ್ಬೋದು, ಓಹ್ ಇಂಪಾರ್ಟೆಂಟ್, ಓ ಅದು ತಪ್ಪು, ಹಾಗೆ ಮಾಡಬಾರದು. ಕರೆಕ್ಟ್. ಅದರಿಂದ ಎಷ್ಟೋ ಭಕ್ತರು ಭಕ್ತಿಯಿಂದ ವಿಮುಖರಾಗ್ಲಿಕ್ಕೆ ಸಾಧ್ಯತೆ ಇಲ್ವಾ? ಈಗ ನಾನು ನಿಮಗೆ ಹೇಳ್ತೀನಿ, ಮಾತಾಜಿ, ಶೀಲ ಮಾತಾಜಿ, ಏನಿಲ್ಲ, ನನಗೆ ಗೊತ್ತು ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ಕಾಲಿಗೆ ಇದಾಗಿದೆ ಅಂತ ಹೇಳಿ, ಮಾತಾಜಿ ತೊಂದರೆ ಇಲ್ಲ, ಯಾರೋ ಒಂದು ಆಳ ನೀಡಿ ನೀವು ಸೇವ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ನಿಮಗೆ ಏನಾಗ್ತದೆ ಮನಸ್ಸಿಗೆ? ಏನಾಗ್ತದೆ? ಆಗುದಿಲ್ಲ ಸರ್. ಅದೇ ಮೇನ್, ಅದೇ ಮುಖ್ಯ. ಇಮಿಡಿಯೇಟ್ ನಿಮಗೆ ಏನಾಗ್ತದೆ? ನನ್ನ ಮೇಲೆ ಇವರೇನು ಒಂದು ನನಗೇನು ಸಪೋರ್ಟೇ ಮಾಡೋದಿಲ್ಲಲ್ಲ ಇವರು, ಇವರಂತೂ ಕೇರೇ ಇಲ್ಲ ನನ್ನ ಬಗ್ಗೆ, ಇವ್ರು ಭಕ್ತರು ಅಂತ ಹೇಳ್ತಿದ್ದಾರೆ, ಏನ್ ಭಕ್ತಿ ಇವರದ್ದು ಅಲ್ವಾ? ಮನಸ್ಸಲ್ಲಿ ಆಗಲ್ವಾ? ಆಗುತ್ತೆ ಸರ್. ಖಂಡಿತ ನನಗಂತೂ ಆಗತ್ತೆ, ನನಗಂತೂ ಆಗತ್ತೆ. ಅಂದ್ರೆ ನಾವನ್ನು ಆ ಲೆವೆಲಲ್ಲಿ ತಲುಪಲಿಲ್ಲ. ಆದ್ರೆ ನಮ್ಮ ಉದ್ದೇಶ ಆ ಲೆವೆಲ್ಗೆ ಇವೆಂಚುಲಿ ಭಗವಂತನ ಕೃಪೆ, ಭಕ್ತರ ಕೃಪೆಯಿಂದ ಹೋಗ್ಬೇಕು ಅಷ್ಟೇ. ಅದು ನಮಗೆ ಆ ಕುಟುಂಬ ಅಂದ್ರೆ ನಮ್ಮನ್ನು ಡಿಪೆಂಡ್ ಆದವರಿಗೆ ಯಾವತ್ತೂ ನೋವಾಗದ ಹಾಗೆ ಇರಬೇಕು. ನೋವಾಗಲ್ಲ, ಕೃಷ್ಣ ಮನಸ್ಸು ಮಾಡಿದ್ರೆ ನೋವಾಗಲ್ಲ. ಮುಂದೆ ಹೋಗ್ತೀನಿ. ಆದ ಕಾರಣ ಇಂತಹ ಫಲ ಅಪೇಕ್ಷೆಯಿಂದ ಕೂಡಿದ ಕರ್ಮಗಳು ಐಹಿಕ ಬಂಧನಕ್ಕೆ ಕಾರಣ. ದೈಹಿಕ ಸುಖದ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಕಾರ್ಯಗಳಲ್ಲಿ ಮನುಷ್ಯನು ತೊಡಗಿರುವಷ್ಟು ಕಾಲವೂ ಆತನು ಒಂದು ಬಗೆಯ ದೇಹದಿಂದ ಇನ್ನೊಂದು ಬಗೆಯ ದೇಹಕ್ಕೆ ಸಾಗುತ್ತಿರುವುದು ಖಂಡಿತ. ಇದರಿಂದ ಐಹಿಕ ಬಂಧನವು ನಿರಂತರವಾಗಿ ಮುಂದುವರಿಯುವುದು. ಶ್ರೀಮದ್ ಭಾಗವತವು 5.5, 4 ಮತ್ತು 6ನೇ ಶ್ಲೋಕ ಇದನ್ನು ಹೀಗೆ ದೃಢಪಡಿಸುತ್ತದೆ. ನೂನಂ ಪ್ರಮತ್ತಃ ಕುರುತೆ ವಿಕರ್ಮ ಯದಿಂದ್ರಿಯ ಪ್ರೀತಯ ಆಪ್ರುಣೋತಿ ನ ಸಾಧು ಮನ್ಯೆ ಯತ ಆತ್ಮನೋಯಂ ಆಸನ್ನಪಿ ಕ್ಲೇಶದ ಆಸಖೆ ದೇಹ ಪರಾಭವಸ್ತಾವದಬೋಧ ಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ಯಾವತ್ ಕ್ರಿಯಾಸ್ತಾವದಿದಂ ಮನೋ ವೈ ಕರ್ಮಾತ್ಮಕಂ ಯೇನ ಶರೀರ ಬಂಧಃ ಏವಂ ಮನಃ ಕರ್ಮವಶಂ ಪ್ರಯುಕ್ತೆ ಅವಿದ್ಯಯಾತ್ಮನ್ಯುಪಧೀಯಮಾನೆ ಪ್ರೀತಿರ್ನಯಾವ ಮಯಿ ಮಾಸುದೇವೇ ನಮುಚ್ಯತೆ ದೇಹಯೋಗೇನ ತಾವತ್. ಹರೇ ಕೃಷ್ಣ. ಇದರನ್ನು ಯಾರಾದ್ರೂ ಓದ್ತೀರಾ? ಅಂಜಲಿ ಮಾತಾಜಿ ಓದ್ಬೋದಾ? ಯಾಕಂದ್ರೆ ನೀವೇನೋ ಹೇಳಿದ್ರಿ, ಲೇಟ್ ಆಗಿತ್ತು, ನಾನು ಸ್ವಲ್ಪ ಬೇಗ ಕ್ಲಾಸ್ ತಗೊಳ್ತಿದ್ದೀನಿ. ಟ್ರೈ ಮಾಡ್ತೀನಿ ಪ್ರಭುಜಿ. ಜಸ್ಟ್ ಇದು ಕನ್ನಡದ ಓದಿ, ಓಕೆ. ನಿಧಾನಕ್ಕೆ ಓದಿ. ಇಂದ್ರಿಯ ತೃಪ್ತಿಗಾಗಿ ಜನರು ಉನ್ಮತ್ತರಾಗುತ್ತಾರೆ. ಯಾತನೆಗಳಿಂದ ತುಂಬಿದ ಈಗಿನ ಶರೀರವು ಹಿಂದಿನ ಜನ್ಮಗಳಲ್ಲಿ ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡಿದ್ದರ ಪರಿಣಾಮ ಎಂದು ಅವರಿಗೆ ತಿಳಿಯದು. ದೇಹವು ಅಲ್ಪಕಾಲವಾದದ್ದಾದರೂ ಅನೇಕ ರೀತಿಗಳಲ್ಲಿ ತೊಂದರೆ ಕೊಡುತ್ತದೆ. ಆದ್ದರಿಂದ ಇಂದ್ರಿಯ ತೃಪ್ತಿಗಾಗಿ ಕರ್ಮಫಲ ಮಾಡುವುದು ಒಳ್ಳೆಯದಲ್ಲ. ಒಬ್ಬ ಮನುಷ್ಯನು ತನ್ನ ನಿಜವಾದ ಸ್ವರೂಪವನ್ನು ಕುರಿತು ಜಿಜ್ಞಾಸೆ ಮಾಡದೇ ಇರುವವರೆಗೆ ಅವನ ಬದುಕಿನಲ್ಲಿ ವಿಫಲನಾಗದವನು ಎಂದು ಭಾವಿಸಬೇಕು. ನಿಜವಾದ ಸ್ವರೂಪವು ತಿಳಿಯುವವರೆಗೆ ಅವನು ಇಂದ್ರಿಯ ತೃಪ್ತಿಗಾಗಿ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡಬೇಕಾಗುತ್ತದೆ. ಇಂದ್ರಿಯ ತೃಪ್ತಿಯ ಪ್ರಜ್ಞೆಯಲ್ಲಿ ಮುಳುಗಿರುವವರೆಗೆ ಮನುಷ್ಯನು ದೇಹದಿಂದ ದೇಹಕ್ಕೆ ಸಾಗುತ್ತಿರಬೇಕಾಗುತ್ತದೆ. ಮನಸ್ಸು ಕಾಮ್ಯ ಕರ್ಮ ವಶವಾಗಿದ್ದು ಅಜ್ಞಾನದ ಪ್ರಭಾವಕ್ಕೆ ಒಳಗಾಗಿದ್ದರೂ ಮನುಷ್ಯನು ವಾಸುದೇವನ ಭಕ್ತಿ ಸೇವೆಯಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಮನುಷ್ಯನಿಗೆ ಐಹಿಕ ಅಸ್ತಿತ್ವದ ಬಂಧನದಿಂದ ಮುಕ್ತನಾಗುವ ಅವಕಾಶ ಲಭ್ಯವಾಗುತ್ತದೆ. ಪಾಸ್ ಮಾಡಿ ಸ್ವಲ್ಪ ಡಿಸ್ಕಷನ್ ಮಾಡಿ ಮುಂದೆ ಹೋಗೋಣ. ಸರಿ ಪ್ರಭುಜಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಯಾವುದು ಅಂತ ಹೇಳಿದ್ರೆ, ಯಾತನೆಗಳಿಂದ ತುಂಬಿದ ಈಗಿನ ಶರೀರವು ಹಿಂದಿನ ಜನ್ಮಗಳಲ್ಲಿ ಫಲ ಅಪೇಕ್ಷೆಯಿಂದ ಕರ್ಮಗಳನ್ನು ಮಾಡಿದ್ದರ ಪರಿಣಾಮ ಎಂದು ಅವರಿಗೆ ತಿಳಿಯದು. ನಮಗೆ ಈಗೆಲ್ಲ ಸ್ಟ್ರಗಲ್ ಆಗ್ತಿದೆಯಲ್ಲ, ಇದು ಯಾಕೆ ಅಂತ ಹೇಳಿದ್ರೆ, ಹಿಂದಿನ ಜನ್ಮಗಳಲ್ಲಿ ಫಲ ಅಪೇಕ್ಷೆಯಿಂದ ಮಾಡಿದ ಕರ್ಮ.
ಇದರಿಂದ ಹೊರಗೆ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ, ಭಕ್ತಿ ಸೇವೆಯಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳೋದು. ಈಗ ನಾವು ಆ ಲೆವೆಲಲ್ಲಿ ಇಲ್ಲ, ಆ ಲೆವೆಲಿಗೆ ಹೋಗ್ಲಿಕ್ಕೆ ಹೇಗೆ ಬೇಕು. ಈಗ ನಾವು PhD ಮಾಡಬೇಕಿದ್ರೆ ಏನು ಕ್ವಾಲಿಫಿಕೇಶನ್, ಅದಕ್ಕೆ ಡಿಗ್ರಿ ಮಾಡಬೇಕು, ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು, ಅಂದ್ರೆ ಕ್ವಾಲಿಫಿಕೇಶನ್ ಬೇಕು. ಅದೇ ರೀತಿಯಲ್ಲಿ ನಾವು ಶುದ್ಧರಾಗುವುದೇ ಕ್ವಾಲಿಫಿಕೇಶನ್ ಭಕ್ತಿಯಲ್ಲಿ. ಶುದ್ಧರಾಗಿ ಇನ್ನೂ ಸೇವೆ ಮಾಡುದು. ಸೇವೆ ಈಗಾಗಲೇ ಶುರು ಮಾಡಿದ್ದೇವೆ, ಆದ್ರೆ ಶುದ್ಧರಾಗಿ ಸೇವೆ ಮಾಡೋದು ಇಂಪಾರ್ಟೆಂಟ್. ಆ ಶುದ್ಧರಾಗಿ ಸೇವೆ ಮಾಡಿದ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೂ ಶುದ್ಧರಾಗಿ ಆ ಕರ್ಮ ಬಂಧನದಿಂದ ಹೊರಗೆ ಬರ್ತೇವೆ ನಾವು. ಯಾಕೆಂದ್ರೆ ಭಕ್ತಿಗೂ ಕರ್ಮಕ್ಕೂ ವ್ಯತ್ಯಾಸ ಇದೆ ತುಂಬಾ. ಆಗ ಉದಾಹರಣೆ ಕೊಟ್ಟದ್ದು ಜಯಾನಂದ ಪ್ರಭುಗಳದ್ದು. ಅವ್ರು ಮಾಡಿದ್ದು ಶುದ್ಧ ಭಕ್ತಿ, ನೋಡ್ಲಿಕ್ಕೆ ಕರ್ಮದ ತರ ಕಾಣ್ತಾ ಇದೆ, ಆದ್ರೆ ಅದು ಶುದ್ಧ. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಭಗವಂತನಿಗೆ ಮಾಡಿದ್ದು. ನಾವೆಲ್ಲರೂ ಆ ನಿಟ್ಟಿನಲ್ಲಿ ಮುಂದೆ ಹೋಗ್ಬೇಕು. ನಾವೆಲ್ಲ ಪ್ಲಾನ್ ಹಾಕ್ಬೇಕು. ನಾನು ಇನ್ನೊಂದು 10 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ ಸಂಪೂರ್ಣ ಭಕ್ತಿಯನ್ನೇ ಮಾಡ್ತೇನೆ, ಅಥವಾ 30 ವರ್ಷ ಆದಮೇಲೆ. ಅವರವರ ಏಜಿಗೆ ಅನುಗುಣವಾಗಿ, ಅವರವರ ಮನಸ್ಸಿಗೆ ಅನುಗುಣವಾಗಿ, ಅವರವರ ಸಂದರ್ಭಕ್ಕೆ ಅನುಗುಣವಾಗಿ ಪ್ಲಾನ್ ಹಾಕ್ಬೇಕು. ಅಲ್ಲೇ ತನಕ ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ ನಾನು ಅಂತೇಳಿ. ವೀಕೆಂಡ್ ಆದರೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ, ವೀಕ್ ಡೇಯಲ್ಲಿ ಆದರೂ ಕೆಲವು ಹೊತ್ತು ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಈ ರೀತಿಯಲ್ಲಿ ಆ ಶುದ್ಧ ಭಕ್ತಿಯನ್ನ ನಾವು ಇನ್ಕ್ರೀಸ್ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ. ಅದೇ ಯೋಗ. ಅದಕ್ಕೆ ತೀವ್ರ ಅಂತ ಹೇಳ್ತಾರೆ, ತೀವ್ರವಾಗಿ ಮಾಡುವಂಥದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲರೂ ಬ್ರಹ್ಮಚಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೃದಯದಲ್ಲಿ, ಅಂತರಾಳದಲ್ಲಿ ಈ ಒಂದು ಭಾವನೆಯನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಎಲ್ಲರಿಗೂ ಸಾಧ್ಯ, ಇದು ಎಲ್ಲರಿಗೂ ಸಾಧ್ಯ. ಅಂದ್ರೆ ನಾವು ಮಾಡಿದ ಕೆಲಸವನ್ನ ಭಗವಂತನಿಗೆ ಕೊಡುವಂಥದ್ದು ಮನಸ್ಸಿನಲ್ಲಿ ಫಸ್ಟ್ ಸ್ಟೆಪ್. ಆಮೇಲೆ ಅದರಿಂದ ಸಿಕ್ಕಿದ ಫಲವನ್ನ ಎಷ್ಟಾಗ್ತದೆ ಅಷ್ಟು ಕೊಡುವಂಥದ್ದು. ಕೆಲಸವನ್ನ ಕೊಡುವಂಥದ್ದು, ಫಲವನ್ನ ಎಷ್ಟಾಗ್ತದಷ್ಟು. ಎಲ್ಲ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ, ಆದ್ರೆ ಎಷ್ಟಾಗ್ತದಷ್ಟು. ಭಗವಂತ ನೋಡ್ತಾನೆ ನಮ್ಮನ್ನ. ಭಗವಂತನಿಗೆ ಗೊತ್ತು ನಮಗೆ ಏನೆಲ್ಲ ಕಷ್ಟ ಇದೆ ಅಂತ ಹೇಳಿ. ಭಗವಂತ ಏನು ಹೃದಯ ಇಲ್ಲದವರಲ್ಲ, ಸಂಪೂರ್ಣ ಹೃದಯ ಇರುವವರು ಭಗವಂತ ನಿಧಾನವಾಗಿ ನಮ್ಮನ್ನ ಆ ಏಣಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಭಗವಂತ. ಮತ್ತಜಿ ಮುಂದೆ ಹೋಗೋಣ. ಅಂಜಲಿ ಮತ್ತಜಿ. ಆದದ್ದರಿಂದ ಜ್ಞಾನವು ನಾನು ಜಡ ಶರೀರವಲ್ಲ, ಆತ್ಮ ಎಂಬ ಅರಿವು ಮುಕ್ತಿಗೆ ಸಾಲದು. ಚೇತನ ಆತ್ಮದ ನೆಲೆಯಿಂದ ಮನುಷ್ಯನು ಕ್ರಿಯಾಶೀಲನಾಗಬೇಕಾಗುತ್ತದೆ. ಇಲ್ಲವಾದರೆ ಐಹಿಕ ಬಂಧನದಿಂದ ಮುಕ್ತಿ ಇಲ್ಲ. ಕೃಷ್ಣ ಪ್ರಜ್ಞೆಯಿಂದ ಕೂಡಿದ ಕರ್ಮವು ಮಾತ್ರ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮವಲ್ಲ. ಪೂರ್ಣ ಜ್ಞಾನದಿಂದ ಮಾಡಿದ ಕಾರ್ಯಚಟುವಟಿಕೆಗಳು ಮನುಷ್ಯನು ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತದೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಫಲಾಪೇಕ್ಷೆ ಇರುವ ಕೆಲಸಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಹೃದಯವು ಪರಿಶುದ್ಧವಾಗುವುದಿಲ್ಲ. ಹೃದಯವು ಪರಿಶುದ್ಧವಾಗುವವರೆಗೆ ಮನುಷ್ಯನು ಫಲಾಪೇಕ್ಷೆಯ ನೆಲೆಯಲ್ಲಿಯೇ ಕಾರ್ಯ ಮಾಡಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕರ್ಮವು ತಂತಾನೆ ಕರ್ಮಫಲದಿಂದ ಮನುಷ್ಯನಿಗೆ ಬಿಡುಗಡೆ ಹೊಂದಲು ನೇರವಾಗುತ್ತದೆ. ಒಂದು ನಿಮಿಷ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಶ್ರೀಲ ಪ್ರಭುಪಾದರು ನಮಗೆ ಅನುಗುಣವಾಗುವಾಗ ಹೇಳಿದ್ದಾರೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಫಲ ಅಪೇಕ್ಷೆ ಇರುವ ಕೆಲಸಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಹೃದಯ ಪರಿಶುದ್ಧವಾಗುವುದಿಲ್ಲ. ಅದು ನಾರದ ಮುನಿಗಳು ಹೇಳ್ತಾರೆ, ನೈಷ್ಕರ್ಮ್ಯಂ ಅಪಿ ಅಚ್ಯುತ ಭಾವ ವರ್ಜಿತಂ ನ ಶೋಭತೆ ಜ್ಞಾನಂ ಅಲಂ ನಿರಂಜನಂ. ನೈಷ್ಕರ್ಮ್ಯಂ ಅಂದ್ರೆ ನಿಷ್ಕಾಮ ಕರ್ಮ, ಅದು ಅದೇ. ಆಮೇಲೆ ಜ್ಞಾನ, ಈ ಎರಡು ಕೂಡ ಅಚ್ಯುತ ಭಾವ ವರ್ಜಿತಂ. ಅಚ್ಯುತ ಭಾವ ಅಂದ್ರೆ ಏನು? ಕೃಷ್ಣ ಪ್ರಜ್ಞೆ ಇಲ್ಲದೆ ನೈಷ್ಕರ್ಮ್ಯ ಮತ್ತು ಜ್ಞಾನ, ಇದು ಎರಡು ಕೂಡ ಏನು ಪ್ರಯೋಜನ ಇಲ್ಲ. ಆದ ಕಾರಣ ನಾವು ತುಂಬಾ ಇಂಪಾರ್ಟೆಂಟ್. ನಮಗೀಗ ಎಲ್ಲ ಕಾಮನೆಗಳಿವೆ, ಆ ಕಾಮನೆಗಳನ್ನ ಭಗವಂತನ ಕಡೆಗೆ ತಿರುಗಿಸಬೇಕು. ಅಂದ್ರೆ ಈಗ ಉದಾಹರಣೆಗೆ ನನ್ನ ಅಮ್ಮನಿಗೆ ಹುಷಾರಿಲ್ಲ, ಅವರನ್ನು ನೋಡಿಕೊಳ್ಳುವುದು ನನ್ನ ಫಸ್ಟ್ ಪ್ರಿಯಾರಿಟಿ. ಅದರಿಂದ ಕೃಷ್ಣನಿಗೆ ಸಂತುಷ್ಟಿ ಸಿಗ್ತದೆ, ಕೃಷ್ಣನಿಗೆ ಖುಷಿ ಆಗ್ತದೆ. ಯಾಕಂದ್ರೆ ಆ ಒಂದು ಆತ್ಮ ಕೂಡ ಕೃಷ್ಣನಿಂದಲೇ ಬಂದದ್ದು. ಈ ರೀತಿಯಲ್ಲಿ ನಾವು ಪ್ರತಿಯೊಂದು ವಿಷಯಕ್ಕೂ ಕೃಷ್ಣನನ್ನ ಕನೆಕ್ಟ್ ಮಾಡಬೇಕು. ಪ್ರತಿಯೊಂದು ವಿಷಯಕ್ಕೂ ಕೃಷ್ಣನ ಇಲ್ಲದೆ ಬೇರೆ ಯಾವುದು ಇರಬಾರ್ದು. ನಮ್ಮ ಹೃದಯದಲ್ಲಿ ಶುರು ಆಗ್ಬೇಕದು, ಬೇರೆಯವ್ರಿಗೆ ಹೇಳುದಲ್ಲ, ನಮ್ಮ ಹೃದಯದಲ್ಲಿ ಶುರು ಆಗ್ಬೇಕು. ಪ್ರತಿಯೊಂದು ಕೃಷ್ಣನಿಗೆ ಕನೆಕ್ಟ್. ಕೃಷ್ಣ ಇಲ್ಲದೆ ಯಾವುದಿಲ್ಲ. ಅದಕ್ಕೆ ರೂಪ ಗೋಸ್ವಾಮಿಗಳು ಹೇಳ್ತಾರೆ, ಕೃಷ್ಣಾರ್ಥಂ ಅಖಿಲ ಚೇಷ್ಟ. ಚೇಷ್ಟ ಅಂದ್ರೆ ಏನು? ಕೆಲಸ ಅಥವಾ ಆಕ್ಟಿವಿಟಿ ಅಥವಾ ಯೋಚನೆ, ಏನೇ ಇರಲಿ, ನಮ್ಮಲ್ಲಿ ನಡೆಯುವಂತ ಏನೇ ಆಗಿರ್ಲಿ, ಅದಕ್ಕೆ ಚೇಷ್ಟೆ ಅಂತ ಹೇಳ್ತಾರೆ. ಅದು ಯಾರಿಗೆ? ಕೃಷ್ಣಾರ್ಥಂ. ಅಖಿಲ ಅಂದ್ರೆ ಎಲ್ಲ ಚೇಷ್ಟೆ, ಯಾವುದೇ ಚೇಷ್ಟೆ ಆಗಲಿ. ಈಗ
ಕರ್ಮಯೋಗದಲ್ಲಿ ಬ್ರಷ್ ಮಾಡುವುದು ಭಕ್ತಿ ಆಗ್ತದ? ಕರ್ಮಯೋಗದಲ್ಲಿ ಅಥವಾ ಜ್ಞಾನೆಯಲ್ಲಿ ಬ್ರಷ್ ಮಾಡ್ತಾರೆ ಅವರು, ಅದಕ್ಕೆ ಭಕ್ತಿಗೆ ಸಂಬಂಧ ಇಲ್ಲ ಅವರಿಗೆ. ಅವ್ರು ಮಾಡೋ ಯಾಗ ಯಜ್ಞಾದಿಗಳು ಮಾತ್ರ ಸಾಧನೆ ಅವರಿಗೆ. ಹಲ್ಲುಜ್ಜುದು ಸಾಧನೆ ಅಲ್ಲ ಅವರಿಗೆ, ಸ್ನಾನ ಮಾಡೋದು ಸಾಧನೆ ಅಲ್ಲ. ಆದರೆ ಭಕ್ತಿಯೋಗಿಗೆ ಅದೆಲ್ಲ ಭಕ್ತಿಗೆ ಸಹಾಯಕರಾದ ಕಾರಣ ಅದು ಸಾಧನೆಯ ಅಂಗ. ಹಲ್ಲುಜ್ಜುದು ಕೂಡ, ನಡೆಯುವುದು ಕೂಡ, ಊಟ ಮಾಡೋದು ಕೂಡ ಎಲ್ಲ ಕೂಡ ಸಾಧನೆಯ ಅಂಗ. ಯಾಕಂದ್ರೆ ಅದು ಕೊನೆಗೆ ಭಗವಂತನ ಕಡೆ ಹೋಗ್ಲಿಕ್ಕೆ ನೆರವಾಗ್ತಾ ಉಂಟು ನನಗೆ ಅಂತ ಹೇಳುವ ಮನೋಭಾವ. ಮುಂದೆ ಹೋಗೋಣ ಮಾತಾಜಿ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕರ್ಮವು ತಂತಾನೆ ಕರ್ಮಫಲದಿಂದ ಮನುಷ್ಯನು ಬಿಡುಗಡೆ ಹೊಂದಲು ನೇರವಾಗುತ್ತದೆ. ಇದರಿಂದ ಮನುಷ್ಯನು ಐಹಿಕ ನೆಲೆಗೆ ಇಳಿಯುವ ಅಗತ್ಯವಿರುವುದಿಲ್ಲ. ಕರ್ಮ ತ್ಯಾಗದಲ್ಲಿ ವ್ಯಕ್ತಿಯು ವಿಫಲನಾಗುವ ಅಪಾಯ ಇದ್ದೇ ಇದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಿಂದ ಕೂಡಿ ಕರ್ಮಾಚರಣೆ ಮಾಡುವುದು ಯಾವಾಗಲೂ ಕರ್ಮ ತ್ಯಾಗಕ್ಕಿಂತ ಉತ್ತಮವಾದದ್ದು. ಕೃಷ್ಣ ಪ್ರಜ್ಞೆ ಇಲ್ಲದೆ ಕರ್ಮ ತ್ಯಾಗವು ಅಪೂರ್ಣವಾದದ್ದು. ಒಂದೇ ನಿಮಿಷ ಸ್ಟಾಪ್ ಮಾಡಿ ಮಾತಾಜಿ, ಸಾರಿ. ಇಲ್ಲಿ ನೋಡಿ ಮಾತಾಜಿ, ಎಲ್ಲರೂ ಕೇಳಿ ಈ ಒಂದು ಪ್ರಶ್ನೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕರ್ಮವು ತಂತಾನೇ ಕರ್ಮ ಫಲದಿಂದ ಮನುಷ್ಯನನ್ನು ಬಿಡುಗಡೆ ಹೊಂದಲು ನೆರವಾಗುತ್ತದೆ. ಇದು ಹೇಗೆ ಸಾಧ್ಯ? ಈಗ ನಾವು ನೀವೆಲ್ಲ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಹೇಗೆ ನಾವು ಇದು ಮಾಡ್ತಾ ಕರ್ಮ ಬಂಧನದಿಂದ ಅಥವಾ ಕರ್ಮ ಫಲದಿಂದ ಹೇಗೆ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ? ಸೆನ್ಸ್ ಗ್ರಾಟಿಫಿಕೇಶನ್ ಕಡಿಮೆ ಆಗುತ್ತೆ. ಮೆಟೀರಿಯಲ್ ಓಕೆ, ಅದು ನಾವು ಬೇರೆದ್ದು ಮಾಡಿದ್ರು ಕೂಡ ಅಲ್ಲಿ ಮುಂಚೆ ಕೊಟ್ಟಿದ್ದಾರಲ್ಲ, ನಿಷ್ಕಾಮ ಕರ್ಮ ಮಾಡಿದ್ರು ಕೂಡ ಸೆನ್ಸ್ ಗ್ರಾಟಿಫಿಕೇಶನ್ ಕಡಿಮೆ ಆಗ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣಾರ್ಪಣ ಮಾಡ್ತಾರೆ ಎಲ್ಲ ಕೆಲಸನು, ಓಕೆ, ಬೇರೆ ಮಾಡಲ್ಲ. ಹಾ, ಬೇರೆ ಇದ್ರಲ್ಲಿ ಕೃಷ್ಣಾರ್ಪಣ ಮಾಡಿರೋದ್ರಿಂದ ಎಲ್ಲ ನಮಗಿಗೋಸ್ಕರ ಮಾಡ್ಕೊಡ್ತೀವಿ. ಕರೆಕ್ಟ್ ಹೇಳಿದ್ರಿ. ಹೇಗೆ ಅದು? ಆದ್ರಿಂದ ನಮಗೆ ಅಂದ್ರೆ ನಾವು ಕರ್ಮ ಫಲ ಇಲ್ಲಿ ನಮಗೆ ಇದು ತಾಗಲ್ಲ ಅಂತ. ಫಲಾಪೇಕ್ಷೆ ನಾವು ಯೋಚನೆ ಮಾಡಲ್ಲ ಅಲ್ವಾ ಪ್ರಭುಜಿ? ಅಲ್ಲ, ಅದು ನಿಷ್ಕಾಮ ಕರ್ಮದಲ್ಲಿ ಕೂಡ ಫಲಾಪೇಕ್ಷೆ ಇಲ್ಲ. ನಿಷ್ಕಾಮ ಕರ್ಮದಲ್ಲಿ ಕೂಡ ಫಲಾಪೇಕ್ಷೆ ಇಲ್ಲ. ಅಂದ್ರೆ ವಿ ಆರ್ ಸರ್ವಿಂಗ್ ಗಾಡ್, ಸರ್ವಿಸ್. ಓಕೆ, ಉತ್ತರ ಕೊಟ್ರಿ, ಎಲ್ಲರೂ ಕೊಟ್ರಿ. ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಕೃಷ್ಣ ಅಂತ ಹೇಳುವ ವ್ಯಕ್ತಿಗೆ ಕರ್ಮ ಬಂಧನ ಇಲ್ಲ. ನಾವು ಯಾವಾಗ ಕೃಷ್ಣನ ಒಟ್ಟಿಗೆ ಇದ್ದೇವೆ ನಮಗೂ ಕರ್ಮ ಬಂಧನ ಇಲ್ಲ. ಯಾವಾಗ ಕೃಷ್ಣನಿಂದ ವಿಮುಖರಾಗ್ತೇವೆ, ಯಾವಾಗ ನಾವು ಆಸುರಿ ಪ್ರಕೃತಿ ಅಥವಾ ಮಾಯೆಗೆ ಸಂಬಂಧಕ್ಕೆ ಹೋಗ್ತೇವೆ, ಆಸುರ ಭಾವ ಆಗ್ತದೆ ನಮಗೆ. ಅಂದ್ರೆ ಭಗವಂತನಿಂದ ಹೊರಗೆ ವಿಮುಖರಾಗ್ತೇವೆ ನಾವು. ಮುಂದೆ ಬರ್ತದೆ ಭಗವದ್ಗೀತೆಯಲ್ಲಿ. ಕೃಷ್ಣನ ಜೊತೆ ಕೃಷ್ಣನ ಸಂಬಂಧ ಇರುವಾಗ ನಾವು ಯಾವ ಪ್ರಕೃತಿ ಜೊತೆ ಇರ್ತೇವೆ? ದೈವಿ ಪ್ರಕೃತಿಯ ಜೊತೆ ಇರ್ತೇವೆ. ಆಗ ಕರ್ಮ ಬಂಧನ ಇಲ್ಲ, 100% ಇಲ್ಲ, ಏನು ಸಂಶಯವೂ ಬೇಡ. ಅದಕ್ಕೆ ತುಂಬಾ ಉದಾಹರಣೆಗಳಿವೆ. ಭಕ್ತರ ಸಾಂಬತ್ ಸಿಂಧು ಓದಿ ಮಾತಾಜಿ, ಶ್ರೀಲ ರೂಪ ಗೋಸ್ವಾಮಿ ಅವರದ್ದು. ಶ್ರೀಲ ರೂಪ ಗೋಸ್ವಾಮಿ ಅವರು ತಮ್ಮ ಭಕ್ತಿ ಸಾಮರಸ್ಯ ಭಕ್ತಿ ರಸಾಮೃತ ಸಿಂಧು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 1.2.258 ಇದನ್ನು ದೃಢಪಡಿಸುತ್ತಾರೆ. ನನಗೆ ಹೇಳ್ತೀನಿ. ಪ್ರಾಪಂಚಿಕತೆಯ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಭಗವಂತನಿಗೆ ಸೇರಿದ್ದು. ಯಾರು ಯಾವ ವಸ್ತುವಿನ ಮೇಲೂ ತಮ್ಮ ಒಡೆತನವನ್ನು ಸಾಧಿಸಬಾರದು ಎನ್ನುವ ಅರಿವಿನಿಂದ ಮಾಡಿದ ತ್ಯಾಗವು ಸಂಪೂರ್ಣವಾದದ್ದು. ವಾಸ್ತವವಾಗಿ ಯಾವುದು ಯಾರಿಗೂ ಸೇರಿದ್ದಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗಿರುವಾಗ ತ್ಯಾಗದ ಪ್ರಶ್ನೆ ಎಲ್ಲಿ ಬಂತು? ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎನ್ನುವ ಅರಿವಿರುವ ವ್ಯಕ್ತಿಯು ಸದಾ ತ್ಯಾಗದಲ್ಲಿಯೇ ನೆಲೆಸಿರುತ್ತಾನೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದಾದ್ದರಿಂದ ಎಲ್ಲವನ್ನೂ ಕೃಷ್ಣನ ಸೇವೆಗೆ ಬಳಸಬೇಕು. ಮಾಯಾವಾದಿ ಪಂಥದ ಸನ್ಯಾಸಿಯು
ಕೃತಕವಾಗಿ ಎಷ್ಟೇ ತ್ಯಾಗ ಮಾಡಿದರೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮವು ಅದಕ್ಕಿಂತ ಬಹುಶ್ರೇಷ್ಠವಾದದ್ದು. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಥ್ಯಾಂಕ್ ಯು. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ಭಗವಂತನಿಗೆ ಸಂಬಂಧ ಇರುವಂತ ವಸ್ತು. ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಯಾರಾದರೂ ಅದನ್ನು ತ್ಯಾಗ ಮಾಡಿದರೆ ಅಂತಹ ತ್ಯಾಗಕ್ಕೆ ಏನ್ ಹೇಳ್ತಾರೆ? ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ. ಫಲ್ಗು ಅಂದ್ರೆ ಏನು? ಫಲ್ಗು ಅಂದ್ರೆ ಏನು? ಮೋಸದ ಅಥವಾ ಅಪೂರ್ಣವಾದ ಅಥವಾ ಮೋಸ. ಫಲ್ಗು ಅಂತ ಹೇಳಿ ಒಂದು ನದಿ ಇದೆ, ಕೇಳಿದ್ದೀರಾ ಯಾರಾದ್ರೂ? ದಮಯಂತಿ ಮಾತಾಜಿ ಕೇಳಿದ್ದೀರಾ? ಹೇಳಿಲ್ಲ, ಆದ್ರೆ ಫಲ್ಗು ವೈರಾಗ್ಯ ಅನ್ನೋ ಪದ ಕೇಳಿದ್ದೀನಿ. ಹಾ, ಫಲ್ಗು. ಫಲ್ಗು ಸಾಕ್ಷಿ ವೈರಾಗ್ಯ ಮಾತಾಜಿ ಯಾರು ಕೇಳಿದ್ದೀರಿ? ಫಲ್ಗು ಅಂತ ಹೇಳುವ ಒಂದು ನದಿ ಇದೆ, ಕೇಳಿಲ್ಲ? ನೀವೆಲ್ಲ ಕೇಳಿದಿರಿ ಅನ್ಕೊಂಡಿದ್ದೇನೆ. ಬಿಹಾರದಲ್ಲಿ ಇದೆ ಅದು ನದಿ. ಅದು ಏನು ಅಂತ ಹೇಳಿದ್ರೆ ಮೇಲೆ ನೀರೇ ಇಲ್ಲ, ಅಡಿಗೆ ಮಾತ್ರ ನೀರು, ಹೊಯ್ಗೆ ಇರ್ತದೆ ಅಷ್ಟೇ, ಅಡಿಗೆ ನೀರು ಹೋಗ್ತಾ ಇರ್ತದೆ. ಅದು ಸೀತಾಮಾತೆ ಶಾಪ ಕೊಟ್ಟಿದ್ದಂತೆ ಆ ನದಿಗೆ, ಏನೋ ರಾಮನಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತ ಹೇಳಿ. ಅದು ನನಗೆ ಕರೆಕ್ಟ್ ಕತೆ ಗೊತ್ತಿಲ್ಲ, ಏನೇ ಇರ್ಲಿ. ಯಾರೋ ಮೆಸೇಜ್ ಹಾಕಿದ್ದಾರೆ, ಒಂದೇ ನಿಮಿಷ ನೋಡ್ತೇನೆ. ಗಯಾದಲ್ಲಿ, ವಿದ್ಯಾ ಮಾತಾಜಿ ಹಾಕಿದ್ದಾರೆ. ಗಯಾ, ಕರೆಕ್ಟ್. ಬುದ್ಧ ಗಯಾ. ಬುದ್ಧರಿಗೂ ಅದಕ್ಕೆ ಸಂಬಂಧ ಇದೆ, ಆಮೇಲೆ ವೈಷ್ಣವರಿಗೂ ಅದಕ್ಕೆ ಸಂಬಂಧ ಇದೆ. ಇದು ಫಲ್ಗು ಅಂದ್ರೆ ಏನು? ಅಡಿಯಲ್ಲಿ ನೀರು ಹೋಗ್ತಾ ಇರ್ತದೆ, ಅಂದ್ರೆ ಎಲ್ಲ ಸೆನ್ಸ್ ಗ್ರಾಟಿಫಿಕೇಶನ್ ಇರ್ತಾ ಇರ್ತದೆ. ಮೇಲೆ ನಂಗೆ ಏನ್ ಬೇಡ ನಾನು ಬಿಟ್ಟಿದ್ದೀನಿ, ಎಲ್ಲ ಒಳಗೆ ಎಲ್ಲ ಇರ್ತದೆ. ಅಂತ ವೈರಾಗ್ಯ ಏನು ಪ್ರಯೋಜನ ಇಲ್ಲ ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲವೂ ಕೃಷ್ಣನಿಗೆ ಸಂಬಂಧಪಟ್ಟದ್ದು. ಆದರೆ ಈ ವಾಕ್ಯ ತುಂಬಾ ಇಂಪಾರ್ಟೆಂಟು. ಅರ್ಧ ಮಾತ್ರ ಫಾಲೋ ಮಾಡಿದ್ರೆ ಸಾಲದು. ಅರ್ಧ ಅಂದ್ರೆ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು, ಇದು ಮಾತ್ರ ನಾ ಮಾಡ್ಲಿಕ್ಕೆ ರೆಡಿ ಇಲ್ಲ. ಫಸ್ಟ್ ಸೆಂಟೆನ್ಸ್ ನಾನು ಆಕ್ಸೆಪ್ಟ್ ಮಾಡ್ತಿದ್ದೀನಿ, ಸೆಕೆಂಡ್ ಸ್ಟೆಪ್ ನಾನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾನು ಈ ಕ್ಯಾಟಗರಿಯಲ್ಲಿದ್ದೇನೆ ಅಲ್ವಾ? ನಾವೆಲ್ಲ ಹೆಚ್ಚಿನವರು ಈ ಕ್ಯಾಟಗರಿಯಲ್ಲಿದ್ದೇವೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ವಸುದೇವ ಕುಟುಂಬಕಂ, ಎಲ್ಲವೂ ವಸುದೇವ ಭಗವಂತನದ್ದು. ಆಮೇಲೆ ಈ ವಸುಧ ಅಂತ ಹೇಳಿದ್ರೆ ಭೂಮಿ ಅಥವಾ ಈ ಭೂಮಂಡಲ, ಇದೆಲ್ಲ ವಾಸುದೇವನಿಂದ ಬಂದದ್ದು. ಓಕೆ. ಆಮೇಲೆ ಈಶಾವಾಸ್ಯಂ ಇದಂ ಸರ್ವಂ ಗೋವಿಂದಂ, ಎಲ್ಲ ಅರ್ಥ ಆಗ್ತಾ ಉಂಟು ನನಗೆ. ಆದ ಕಾರಣ ಎಲ್ಲವೂ ಕೃಷ್ಣಂದು ಸೇರಿದ್ದು. ಹೌದು, ಇದರಿಂದ ನನಗೆ ಭಕ್ತಿ ಸಿಗ್ತಾ ಉಂಟು. ಕೃಷ್ಣನ ಸೇವೆಗೆ ಮಾತ್ರ ಇದನ್ನು ಬಳಸುವುದಿಲ್ಲ. ಇಲ್ಲಿ ಮೋಸ, ಇದು ಚೀಟಿಂಗ್. ಇದು ನಾವು ಡೇಂಜರ್. ಈ ಚೀಟಿಂಗ್ ತುಂಬಾ ಡೇಂಜರ್. ಆದ ಕಾರಣ ನಾವು ಎಷ್ಟಾಗ್ತದೆ ಅಷ್ಟು ಶುರು ಮಾಡಬೇಕು. ಎಲ್ಲ ಒಂದೇ ದಿನದಲ್ಲಿ ಆಗೋ ವಿಷಯ ಅಲ್ಲ, ಎಷ್ಟಾಗ್ತದೆ ಅಷ್ಟು. ಈಗ ನಾನು ಹೇಳ್ಬೋದು, ನಾನು ನಿಮಗೆ ಫ್ರೀ ಕ್ಲಾಸ್ ಕೊಡ್ತೇನೆ ಅಂತ ಹೇಳಿ, ಆಮೇಲೆ ಡೊನೇಷನ್ ಕೇಳ್ಬೋದು ನಾನು ನಿಮ್ಮ ಹತ್ರ, ಅಲ್ವಾ? ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಕೇಳಿ ಸಿಗುವದ್ದು ಡೊನೇಷನ್ ಅಲ್ಲ, ಹೌದಲ್ವಾ? ನೀವೇನಂತೀರಿ? ಕೇಳಿ ಸಿಗುವುದಕ್ಕೆ ಡೊನೇಷನ್ ಅಂತಾರ? ಈಗ ನಾನು ನಿಮ್ಮ ಹತ್ರ ಫ್ರೀ ಕ್ಲಾಸ್ ಕೊಡ್ತಿದ್ದೇನಪ್ಪ ಅಂತ ಹೇಳುದು. ಏನು ಫ್ರೀ ಇದೆ ಇಲ್ಲಿ? ಎಲ್ಲ ಕೃಷ್ಣಂದು. ಫ್ರೀ ಅಂತ ಏನಿದೆ? ಏನು ಇಲ್ಲ ಫ್ರೀ, ಎಲ್ಲವೂ ಫ್ರೀ. ಅದ ಕಾರಣ ಒಂದು ಉದಾಹರಣೆ, ಯಾಕಂದ್ರೆ ಕ್ಲಾಸ್ ನಡೆಯುವ ಕಾರಣ ಕೆಲವರು ಅಂತಾರೆ, ಫ್ರೀ ಕ್ಲಾಸು ಅಂತ ಹೇಳಿ, ಅಥವಾ ಡೊನೇಷನ್ ಕೇಳ್ತಾರೆ ಫ್ರೀ ಕ್ಲಾಸ್ ಆದ ಮೇಲೆ ಅಂತ, ಅಲ್ವಾ? ಈಗ ನಿಜವಾಗಿ ಉದ್ದೇಶ ಡೊನೇಷನ್ ತಕ್ಕೊಳ್ಳಿಗೆ ಕ್ಲಾಸ್ ಕೊಡೋದು ಅಂತ ಆದ್ರೆ ಅದಕ್ಕೆ ಅರ್ಥ ಉಂಟಾ? ಈಗ ನಾನು ಅಕಸ್ಮಾತ್ ನಿಮಗೆ ಕ್ಲಾಸ್ ಕೊಡ್ತಾ ಇದ್ದೇನೆ, ಡೊನೇಷನ್ಗೋಸ್ಕರ ಅಂತಾರೆ ಕ್ಲಾಸ್ ತಗೊಳ್ಳೋದು, ಅರ್ಥ ಉಂಟು ಅದಕ್ಕೆ? ಯಾವಾಗ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಹೃದಯದಲ್ಲಿ ನಂಬಿಕೆ ಶುರುವಾಗ್ತದೆ, ಆಗ ಎಲ್ಲೆಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಇಂಪ್ರೂವ್ ಮಾಡಬೇಕು, ಅದು ಇಮ್ಮೆಟೀರಿಯಲ್ ಯಾರಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿ. ನನ್ನ ದೇವಸ್ಥಾನಕ್ಕೆ ಕೊಡ್ಬೇಕಪ್ಪ, ಇಲ್ಲ. ಈ ನನ್ನದು ಅಂತ ಹೇಳಿ ಒಬ್ರು ಆಚಾರ್ಯರು ಹೇಳ್ತಾರೆ, ಶ್ರೀ ವೈಷ್ಣವರವರು.
ನಮ್ಮ ಗುರುಗಳು ಹೇಳ್ತಾರೆ, ತವವಾ ಮಮವಾ ಸದಾನುಸರಣ ನಮನಾನ್ ಮನನಾತ್ ಪ್ರಸನ್ನ ಚಿತ್ತ. ಯಾವಾಗ ನಾವೇನಾಗುತ್ತೆ, ನಂದು ನಿಂದು ಅಂತೇಳಿ ಜಗಳ ಮಾಡೋದೇ ನಮ್ಮ ಜೀವನ ಆಗಿಬಿಟ್ಟಿದೆ. ಕೃಷ್ಣನನ್ನು ನೋಡುದೇ ಇಲ್ಲ ಯಾವುದರಲ್ಲಿ ಕೂಡ. ಈಗ ಕೃಷ್ಣನನ್ನು ನೋಡಿದ್ರೆ ಎಲ್ಲಿಯೋ ಒಂದು ಗೋಮಾತೆಯ ಸೇವೆ ನಡೀತಾ ಉಂಟು ಅಂತ ನಮಗೆ ಗೊತ್ತಾಗ್ತದೆ. ಗೋಮಾತೆ ನೇರವಾಗಿ ಕೃಷ್ಣನಿಗೆ ಸಂಬಂಧ. ಅದು ಯಾವುದೋ ಒಂದು ಸಂಸ್ಥೆಗೆ ಸೇರದಿದ್ರು ಪರವಾಗಿಲ್ಲ, ಆ ಕೃಷಿ ಭೂಮಿಯಲ್ಲಿ ನೋಡುತ್ತಿರುವಂತಹ ಕೃಷಿಕನಿಗೆ ಕೊಟ್ಟರು ಅದು ಏನಾಗ್ತದೆ ಭಗವಂತನ ಸೇವೆ ಆಗ್ತದೆ. ಸರ್ವಿಸ್. ಸರ್ವಿಸ್ ಅಲ್ಲ, ಭಗವಂತನ ಸೇವೆ ಆಗ್ತದೆ, ಕೃಷ್ಣನ ಸೇವೆ ಆಗ್ತದೆ, ಗೋ ಸೇವೆ ಆಗ್ತದೆ. ಆದ ಕಾರಣ ಆ ಒಂದು ಬುದ್ಧಿ ನಮಗೆ ಬರಬೇಕು, ಎಲ್ಲಿ ಕೊಡಬೇಕು ನಮಗೆ ಅಂತ ಹೇಳುವಂಥದ್ದು. ಅದೇ ಯಾವುದೋ ಒಂದು ಕಡೆ ಕೊಡ್ತೇನೆ, ಅದನ್ನು ಸುಮ್ಮನೆ ಉಪಯೋಗಿಸದೆ ಏನೋ ಅನಗತ್ಯ ವಿಚಾರಕ್ಕೆ ಉಪಯೋಗಿಸಿದ್ದಾರೆ, ಭೂಮಾತೆಯನ್ನು ಹಾಳು ಮಾಡ್ಲಿಕ್ಕೆ ಉಪಯೋಗಿಸ್ತಿದ್ದಾರೆ. ಅಂದ್ರೆ ಅದು ಏನಾಯ್ತು? ಒಂದು ರೀತಿಯಲ್ಲಿ ಸೇವೆ ಅಂತ ಹೇಳ್ಬಹುದು, ನಮ್ಮ ಹೃದಯ ತೃಪ್ತಿ ಆಗ್ತಾ ಉಂಟು, ಏನೋ ನಡೀತಾ ಉಂಟು ಕೃಷ್ಣನ ಸೇವೆ ಅಂತ ಅನ್ಕೊಳ್ಬಹುದು. ಆದ್ರೆ ನಿಜವಾಗಿ ಕೃಷ್ಣನಿಗೆ ಏನ್ ನಡೀತಾ ಇದೆ ನಮಗೆ ಗೊತ್ತಿಲ್ಲ. ಆದ ಕಾರಣ ನಾವು ತುಂಬಾ ಜಾಗೃತೆ ಬೇಕು ನಮ್ಮ ಜೀವನದಲ್ಲಿ. ನಾವೆಲ್ಲರೂ ಕೂಡ ಈ ರೀತಿಯ ಮನೋಭಾವವನ್ನು ಬೆಳೆಸಿಕೊಂಡು ಆದ್ರೆ ಮಾತ್ರ ನಿಜವಾದ ಭೂಮಾತೆಯ, ಗೋಮಾತೆಯ, ಆಮೇಲೆ ಕೃಷ್ಣನ ಸೇವೆ ನಡೀಲಿಕ್ಕೆ ಸಾಧ್ಯ. ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕೃಷ್ಣನ ಹೆಸರು ಹೇಳಿ ನಾವೆಲ್ಲವನ್ನು ಮಾಡ್ತೇವೆ. ಉದಾಹರಣೆ ಕೊಡ್ತೇನೆ ನಾನು, ದಯವಿಟ್ಟು ಕ್ಷಮಿಸಿ. ನಾನು ಒಬ್ಬರ ಹತ್ರ ಕೇಳಿದೆ, ಒಬ್ಬರು ತುಂಬಾ ಸೀನಿಯರ್ ಡಿವೋಟಿ ಅವರು, ಅವರ ಹತ್ರ ಕೇಳಿದೆ, GBC ರೆಸೊಲ್ಯೂಷನ್ ಇದೆ, ಬರೀ ಪ್ರೊಟೆಕ್ಟೆಡ್ ಅಂದ್ರೆ ಅಹಿಂಸೆಯ ರೀತಿಯಲ್ಲಿ ಹಸುವಿನ ಹಾಲನ್ನು ಮಾತ್ರ ಕೃಷ್ಣನಿಗೆ ಕೊಡಬೇಕು ಅಂತ ಹೇಳುವ ವಿಷಯ. ಅದನ್ನು ಕೇಳಿದೆ ಅವರ ಹತ್ರ. ಅದೆಲ್ಲ ಪೇಪರಲ್ಲಿ ಮಾತ್ರ, ಅದೆಲ್ಲ ದೊಡ್ಡ ವಿಚಾರ ಅಲ್ಲ. ಯಾವ ಹಾಲನ್ನು ಕೂಡ ಕೃಷ್ಣನಿಗೆ ಕೊಟ್ರೆ ಕೃಷ್ಣ ಅದರ ಕರ್ಮವನ್ನೆಲ್ಲ ತೆಗೆದು ನಮಗೆ ವಾಪಸ್ ಕೊಡ್ತಾರೆ. ಆಯ್ತು, ಸದ್ಯಕ್ಕೆ ನಾನು ಅರ್ಪಿಸ್ತಾ ಇದ್ದೇನೆ, ಅದು ತಪ್ಪು ಅಂತ ಹೇಳೋ ಮನೋಭಾವ ನಮ್ಗೆ ಇರ್ಬೇಕು. ಬಿಟ್ಟು ಇದು ತಪ್ಪಲ್ಲ, ಇದೇ ಕರೆಕ್ಟ್ ಅಂತ ಹೇಳೋದು ಉದ್ದಟತನ. ಅದು ಕೃಷ್ಣ ಆ ಭಾವನೆಯನ್ನ ಇಷ್ಟಪಡುವುದಿಲ್ಲ. ಆ ಭಾವನೆಯನ್ನು ಖಂಡಿತ ಕೃಷ್ಣ ಇಷ್ಟಪಡುವುದಿಲ್ಲ. ನಾವು ಮಾಡೋ ತಪ್ಪನ್ನು ಸರಿ ಅಂತ ನಾವು ಹೇಳ್ಕೊಂಡು ಮುಂದೆ ಹೋಗೋದು ತಪ್ಪಾಗ್ತದೆ. ಆದ ಕಾರಣ ಈ ರೀತಿಯ ಭಾವನೆಗಳು ನಾವು ಬೆಳೆಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ಕೃಷ್ಣ ಭಾವಗ್ರಾಹಿ ಅಲ್ಲ, ಎಷ್ಟು ಸೇವೆ ಮಾಡ್ತಾನೆ ಅಂತ ಮಾತ್ರ ನೋಡುವವರಲ್ಲ, ಭಾವಗಳನ್ನು ಕೂಡ ನೋಡ್ತಾರೆ. ಹೃದಯದಲ್ಲಿ ಒಳ್ಳೆ ಕಲ್ಮಶ ಇಟ್ಟುಕೊಂಡು ನೋಡುವಾಗ ಸೇವೆ ಮಾಡ್ತಾರೆ ಅಂತ ಕಂಡು ಏನು ಪ್ರಯೋಜನ ಇಲ್ಲ ಅಲ್ಲ. ಅದು ಹೆಲ್ಪ್ ಆಗಬಹುದು ನಿಧಾನಕ್ಕೆ. ಆದ್ರೆ ನಾವು ಜ್ಞಾನ ಅಂತ ಹೇಳಿದ್ರೆ ನಿಜವಾಗಿ ಭಾವನೆಯನ್ನ ಬದಲಾವಣೆ ಮಾಡಿಕೊಂಡು ನಿಧಾನವಾಗಿ ಆ ಒಂದು ಮಟ್ಟಕ್ಕೆ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇವತ್ತು ಪ್ರಶ್ನೋತ್ತರ ಇಲ್ಲ, ಕ್ಲಾಸ್ ನಿಲ್ಸೋಣ. ಏನಾದರೂ ಪ್ರಶ್ನೆ ಇದ್ರೆ ನೆಕ್ಸ್ಟ್ ಕ್ಲಾಸ್ ಕೇಳಿ, ಅಥವಾ ಏನಾದರೂ ನಾನು ಹೇಳಿದ್ದಲ್ಲಿ ತಪ್ಪಿದ್ರೆ ನೆಕ್ಸ್ಟ್ ಕ್ಲಾಸು. ನಾಳೆ ಕ್ಲಾಸ್ ಇರುವುದಿಲ್ಲ, ಯಾಕೆಂತ ಹೇಳಿದ್ರೆ ನನಗೆ ಟ್ರಾವೆಲ್ ಮಾಡ್ಲಿಕ್ಕಿದೆ ನಾಳೆ. ಶುಕ್ರವಾರ ನಾನು ಬೆಳಿಗ್ಗೆ ಬೇಗ ತಲುಪಿದ್ರೆ ಖಂಡಿತವಾಗಿ ಕ್ಲಾಸ್ ತಗೊಳ್ತೀನಿ, ಇಲ್ಲ ಅಂದ್ರೆ ಸೋಮವಾರ. ಬೇರೆ ಏನಾದರೂ ಹೇಳಲಿಕ್ಕಿದ್ರೆ ದಯವಿಟ್ಟು ಹೇಳಿ. 2 ನಿಮಿಷ. ಯಾರಿಗಾದ್ರೂ ಏನಾದ್ರೂ ಮನಸ್ಸಲ್ಲಿ ಬೇಸರ ಆಗಿದ್ರೆ ಅಥವಾ ಏನಾದ್ರೂ ಸಂಕಟ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ಯಾವುದೇ ಉದ್ದೇಶಪೂರ್ವಕವಾಗಿ ಮಾತಾಡಿದ್ದಲ್ಲ, ಯಾರಿಗೂ ಅಲ್ಲ. ನನ್ನ ಮನಸ್ಸಲ್ಲಿ ಇದ್ದದನ್ನು ನೀವೆಲ್ಲ ಭಕ್ತರು ನನ್ನ ತಪ್ಪು ಇದ್ರೂ ನನ್ನನ್ನು ಕರೆಕ್ಟ್ ಮಾಡಿ ಮುಂದೆ ಕರ್ಕೊಂಡು ಹೋಗ್ತೀರಿ ಅಂತ ನನಗೆ ಖಂಡಿತವಾಗಿ ನಂಬಿಕೆ ಇದೆ. ಆದ ಕಾರಣ ಹೇಳ್ತಿದ್ದೀನಿ. ಇದು ಯಾವ ರೀತಿಯಲ್ಲಿ ಯಾರಿಗೂ ಮನಸ್ಸಿಗೆ ಬೇಸರ ಮಾಡೋ ಉದ್ದೇಶ ಅಲ್ಲ. ಹೀರಮತ್ತಜಿ ಹೇಳಿ. ಅಷ್ಟಕ ಒಂದು ಹಾಕ್ತೀರಾ ಪ್ರಭುಜಿ? ನನ್ಗೆ ಅದು ಓದ್ಲಿಕ್ಕೆ ಅಷ್ಟಕ ಇವತ್ತು ಹಾಕಿದ್ದು ಅಷ್ಟಕ ಇಡೀ ಸಾಂಗ್ ಬುಕ್ಕೇ ನಾನು ಕಳಿಸಿದ್ದೇನಲ್ಲ ಮತ್ತಜಿ. ಅಲ್ಲ, ನಾನು ಅವಾಗ ಇರ್ಲಿಲ್ಲ, ನನ್ನ ಹತ್ರ ಇಲ್ಲ. ನಾನು ನೋಡಿದೆ, ಇದ್ದದ್ರಲ್ಲಿ ನೋಡಿದೆ, ಇಲ್ಲ. ಸರಿ, ಕಳಿಸ್ತೇನೆ ಪುನಃ. ಅದು ಒಂದು ಇದು ಮಾಡ್ಲಿಕ್ಕೆ, ಓದ್ಲಿಕ್ಕೆ. PDF ಅಲ್ಲಿ ಕನ್ನಡದ ಸಾಂಗ್ ಬುಕ್ ಇನ್ನೊಂದ್ಸಲ ಕಳಿಸ್ತೀನಿ. ಸಾಂಗ್ ಪುಸ್ತಕ ಉಂಟು, ಅದ್ರಲ್ಲಿ ಇಲ್ಲ, ನೋಡಿದೆ ನಾನು. ವೈಷ್ಣವ ಇದು ನಾನು ತಗೊಂಡಿದ್ದೇನೆ, ಅದ್ರಲ್ಲಿ ಇದ್ರೆ ಕೈಯಲ್ಲಿ ಇದ್ರೆ ತೋರಿಸಿ. ಕೈಯಲ್ಲಿ ಇಲ್ಲ, ತೋರಿಸ್ತೇನೆ ಪ್ರಭುಜಿ. ಆಗ್ಲಿ. ವೈಷ್ಣವ್ ಬುಕ್ ಅಲ್ಲಿ ಇದೆ ಮಾತಾಜಿ. ಅಲ್ಲ, ಅವರದ್ದು ಯಾವ ಬುಕ್ ನೋಡೋಣ ಅಂತ ಅದಕ್ಕೋಸ್ಕರ ತೋರಿಸಿ ಅಂತ ಹೇಳಿದೆ ಸೌಭಾಗ್ಯ ಮಾತಾಜಿ. ಅವ್ರು ಬರೋ ತನಕ ಒಂದು ಪ್ರಶ್ನೆ. ಕಳೆದ ಕ್ಲಾಸಿನಿಂದ 4 ಅದೇನು ಹೇಳ್ತಾರೆ ಅದಕ್ಕೆ, ಪಾಪ ಹೊರಗೆ ಬರುವಂಥದ್ದು 4 ನಂಗೆ ಬಂದ ಹಾಗೆ ಕಫ
ಏನದು? ಕಫ ವಾತ ಪಿತ್ತ ಅದಲ್ಲ ಮಾತಾಜಿ, ಜನ್ಮ ಮೃತ್ಯು ಜರ ವ್ಯಾಧಿಯ ಪ್ರಭು. ಅದಲ್ಲ. ನೋಡು ನೆನಪಿದೆಯಾ ಅಂತ. ನಾನು ಕರೆಕ್ಟ್ ಆಗಿ ಪ್ರಶ್ನೆ ಕೇಳಲಿಲ್ಲ. ನಾವೀಗೆಲ್ಲ ಕರ್ಮಗಳನ್ನು ಅನುಭವಿಸ್ತಿದ್ದೇವೆ 4 ರೀತಿಯಲ್ಲಿ ಅಂತ ಹೇಳಿ. 4 ರೀತಿಯಲ್ಲಿ ಅದು ನಿಧಾನವಾಗಿ ಬರ್ತದೆ ಹೊರಗೆ ಅಂತ. ಸಂಚಿತ ಕರ್ಮ. ಪ್ರಭುಜಿ ಹಾ, ಶಾಂತ ತೋರಿಸಿ. ಇದೆಲ್ಲಿ ಉಂಟು ಮಾತಾಜಿ? ಹಾ? ಉಂಟು. ಉಂಟಾ ಇದ್ರಲ್ಲಿ ಉಂಟು, ವೈಷ್ಣವ? ಉಂಟು. ಪೇಜ್ ನಂಬರ್ 126 ಮಾತಾಜಿ. ಹಾ, ಪೇಜ್ ನಂಬರ್ 126 ನೋಡಿ. ಸೌಭಾಗ್ಯ ಮಾತಾಜಿ ಹೇಳಿದ್ರು ಪೇಜ್ ನಂಬರ್ 126. 126. ರವಿಕಲಾ ಮಾತಾಜಿ, ನೀವು ಇದ್ರ ಕ್ಲಾಸಲ್ಲಿ? ಇದ್ದೇನೆ ಪ್ರಭು, ಇದ್ದೇನೆ. ಕರ್ಮಗಳು ಯಾವ ತರ? ಹಾ, ಹೇಳಿ ಮಾತಾಜಿ. ಶೀಲಾ ಮಾತಾಜಿ. ಹಾ ಉಂಟು. ಅಪ್ರಾರಬ್ಧ, ಹಾ, ಕೂಟ, ಬೀಜ ಮತ್ತು ಹಾ. ಪ್ರಾರಬ್ಧ. ಅಯ್ಯೋ, ನೋಡಿ ಸರಿ, ಪ್ರಭುಜಿ. ಧನ್ಯವಾದ. ಅಪ್ರಾರಬ್ಧ, ಕೂಟ ಬೀಜ, ಪ್ರಾರಬ್ಧ. ಅದೇ ಮಾತಾಜಿ, ಅದೇ. ಇದು ನೋಡಿ, ನಾನು ಓದಿದ್ದೇನೆ. ನನ್ಗೆ ಅದು ಓದಿದಾಗೆ ಕಾಣ್ತದೆ. ಎಲ್ಲ ಮಾರ್ಕ್ ಮಾಡಿ ಇಟ್ಟಿದ್ದೇನೆ ನೋಡಿ ಪ್ರಭುಜಿ ಅದ್ರಲ್ಲಿ. ಹಾ, ಅದ್ಭುತ. ನೆಕ್ಸ್ಟ್ ಕ್ಲಾಸ್ ಮಾಡಿ ಮಾತಾಜಿ, ಸ್ಪಷ್ಟ ಮಾಡಿ. ನೀವು ಹಾಡು ರಾಗ ಆಮೇಲೆ ಹಾಕಿ, ತೊಂದರೆ ಇಲ್ಲ. ಹಾಕಿ ನಾನು ಕಲ್ತಿದ್ದೇನೆ. ನನ್ಗೆ ಅಕ್ಷರ ನೋಡಿದಾಗ ಆಗ್ತದೆ. ಅಂದ್ರೆ ಸುಮಾರು ಸಮಯ ಆಯ್ತಲ್ಲ ಪ್ರಭುಜಿ, Correct, ಮುಚ್ಚಿಟ್ಟ. ಇದು ಷಡ್ಗೋಸ್ವಾಮಿ ಅಷ್ಟಕ ವಾರದಲ್ಲಿ 1-2 ಸಲ ಆದ್ರೂ ಓದಿ. ನಿತ್ಯ ಓದ್ಬೇಕು, ಆದ್ರೆ ಅಟ್ಲೀಸ್ಟ್ 2 ಸಲ ಆದ್ರೂ ಓದಿ. ಯಾಕಂದ್ರೆ ಅವರಿಂದಲೇ ಸಿಗೋದು ಭಕ್ತಿ, ಷಡ್ಗೋಸ್ವಾಮಿಗಳಿಂದ. ಪ್ರಭು ನೀವು PDF ಕಳಿಸಿದ್ರಲ್ಲ, ಅದ್ರಲ್ಲಿ ಉಂಟಲ್ಲ ಪ್ರಭು? PDF ಉಂಟು 254 ಪೇಜ್ ಅಂತ. ಹಾಗೆ ಆಯ್ತು. ಹರೇ ಕೃಷ್ಣ, ಹರಿ ಬೋಲ್. ಹರೇ ಕೃಷ್ಣ. ಆ ಬೇಗ ಲಾಸ್ಟ್. ಕೂಟ ಅಂದ್ರೆ ಏನು? ಇನ್ನು ಅದು ಬೀಜ ರೂಪಕ್ಕೆ ಬಂದಿರಲ್ಲ. ಹಾ ಹಾ, ಶೀಲಾ ಮಾತಾಜಿ. ಇನ್ನು ಬೇರೆಯವರಿಗೆ ಅಪರ್ಚುನಿಟಿ. ಅಪ್ರಾರಬ್ಧ ಅಂದ್ರೆ ಏನು? ಅಪ್ರಾರಬ್ಧ ನಂಗೆ ಕಫ ಆಗಿದ್ದು ಅಥವಾ ಗಂಟ್ಲು ಮಾತಾಡದೆ ಇರ್ಲಿಕ್ಕೆ ಆಗುವಂಥದ್ದು, ಅಂದ್ರೆ ಸೌಂಡ್ ಬಾಕ್ಸ್ ಇನ್ಫೆಕ್ಷನ್ ಆದ್ದು, ಅದು ಪ್ರಾರಬ್ಧ. ಕರೆಕ್ಟಾ? ಕರೆಕ್ಟ್. ಅಪ್ರಾರಬ್ಧ ಅಂದ್ರೆ ಇನ್ನು ಸ್ಟಾರ್ಟ್ ಆಗದಿದ್ದು ಇನ್ನು ಮಲಗಿರುವ ಸ್ಥಿತಿ. ಹಾ, ಇನ್ನು 1 ವರ್ಷ ಆದ್ಮೇಲೆ ನನಗೆ ಸೇಮ್ ಆದ್ರೆ ಅದು ಈಗ ಅಪ್ರಾರಬ್ಧವಾಗಿ ಉಂಟು ಅಂತ. ಸುಪ್ತ ಸ್ಥಿತಿಯಲ್ಲಿ. ಸುಪ್ತ ಮಲಗಿದೆ. ನಂಗೆ ನೆಕ್ಸ್ಟ್ ಇಯರ್ ಇದೇ ಟೈಮಿಗೆ ಗಂಟ್ಲು ನೋವಾಗಿದ್ರೆ, ಅಥವಾ 10 ದಿವಸ ಆದ್ಮೇಲೆ ಗಂಟ್ಲು ನೋವಾಗಿದ್ರೆ, 10 ದಿವಸ ಆದ್ರೆ ಇದು ಏನು ಆಗದ್ ಬೇಡ, ಸರಿ ಇರಿ ಪ್ರಭುಜಿ. ಯಾಕೆ ಆಗ್ಲಿ ಮತ್ತೆ ಇದೆಲ್ಲ ಭಕ್ತಿಯಲ್ಲಿ ಇನ್ನೂ ಇಂಪ್ರೂವ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಯಾವಾಗ್ಲೂ ಚೆನ್ನಾಗ್ ಕ್ಲಾಸ್ ನಡೀಲಿ. ಅದೇ, ಕ್ಲಾಸ್ ಮಾತ್ರ ನಿಲ್ಬಾರ್ದು, ಅದಕ್ಕೆ ಕ್ಷಮಿಸಿ ನೀವು. ಕ್ಲಾಸ್ ಮಾತ್ರ ನಿಲ್ಬಾರ್ದು, ಅದು ಕರೆಕ್ಟ್. ನೀವು ಸರಿ ಇದ್ರೆ ಎಲ್ಲ ಸರಿ ಇರತ್ತೆ ಪ್ರಭುಜಿ. ಕೃಷ್ಣ ಕ್ಲಾಸ್ ಮಾತ್ರ ನಡಿಬಾರ್ದು, ಕರೆಕ್ಟ್ ಮಾತ್ರ ನಿಲ್ಬಾರ್ದು, ಕರೆಕ್ಟ್. ನಿಮ್ಗೆ ಆರೋಗ್ಯ ಎಲ್ಲ. ನೆಕ್ಸ್ಟ್ ಕ್ಲಾಸ್ ನಿಲ್ಲದಿದ್ರೆ ಬೇರೆ 1-2 ಡಿವೋಟಿಯನ್ನ ಸಿಲೆಕ್ಟ್ ಮಾಡಿದ್ದೇವೆ. ಅಂದ್ರೆ ಸಿಲೆಕ್ಟ್ ಅಂದ್ರೆ ಹಾಗೆಲ್ಲ, ಅವ್ರ ಆಸಕ್ತಿ ತೋರಿಸಿದ್ದಾರೆ. ನಾನಿಲ್ಲ ಅಂದ್ರೆ ಅವ್ರು ತಗೊಳ್ತಾರಂತೆ. ನಂಗೆ ತುಂಬಾ ಖುಷಿ ಆಯ್ತು. ಯಾರು ಬೇರೆ ತಗೊಂಡ್ರೆ ತುಂಬಾ ಖುಷಿ. ಇಲ್ಲಿ ಈ ಗ್ರೂಪ್ ಅಲ್ಲಿ ಯಾರಾದ್ರೂ ತಗೊಳ್ಳಿಕ್ಕೆ ಇಷ್ಟಪಡ್ತೀರಾ? ದಮಯಂತಿ ಮಾತಾಜಿ, ಶೀಲಾ ಮಾತಾಜಿ, ನಾರಾಯಣ ಪ್ರಭುಗಳೇ. ಕೃಷ್ಣ ಅಂತ ಕೃಷ್ಣನೇ. ಅಷ್ಟು ಜ್ಞಾನ ಇಲ್ಲ ಪ್ರಭು. ನಿಮ್ಗಿದೆ ಮಾತಾಜಿ ಜ್ಞಾನ ಅಂತ ಹೇಳಿದ್ರೆ ಎಲ್ರಿಗೂ ಇದೆ. ನಮ್ಮ ಇಲ್ಲಿ ಇರೋರಿಗೆ ಎಲ್ರಿಗೂ ಇದೆ. ಅದು ಬೇಕಾದಾಗ ಹೊರಗೆ ಬರುದಿಲ್ಲ ಪ್ರಭುಜಿ, ಬರುದಿಲ್ಲ. ನಾವು ಅರ್ಥ ಮಾಡ್ಕೊಳ್ತೇವೆ ನಿಮ್ಮನ್ನ ಮಾತಾಜಿ. ಬರುವಾಗ ಸಾಕು, ಬರುವಾಗ ಕ್ಯಾಚ್ ಮಾಡ್ತೇವೆ ನಾವು. ಅರ್ಧ ಗಂಟೆ ನಂತರ ಬರ್ತದೆ, ಬೇಕಾದಾಗ ಹೊರಗೆ ಬರುದಿಲ್ಲ ನನ್ಗೆ. ಇದು ನೋಡಿ, ಓದಿದ್ದೇನೆ, ಕಲ್ತಿದ್ದೇನೆ, ಅದು ಗೊತ್ತೇ ಇಲ್ಲದ ಹಾಗೆ ಆಗಿದೆ ನನ್ಗೆ. ಸಹಜ ಮಾತಾಜಿ, ಹಾಗೆ ಆಗ್ತದೆ ನನ್ಗೆ. ಎಲ್ಲ ಮರೀತದೆ ಪ್ರಭುಜಿ. ಮತ್ತು ಯಾವಾಗ ನೆನಪು ಹರೇ ಕೃಷ್ಣ ಮಹಾಮಂತ್ರ ನಿಮಗೆ ಮರಿಬಾರ್ದು, ಅದೇ ಉದ್ದೇಶ ಅಷ್ಟೇ. ಅದು ಮರಿದಿಲ್ಲ, ಯಾವಾಗ್ಲೂ ಹೇಳ್ತೇವಲ್ಲ. ಹೌದು, ಅದೊಂದು ಮರ್ಯಾದಿದ್ರೆ ಆಯ್ತು, ಮತ್ತೆಲ್ಲ ಮರ್ತು ತೊಂದರೆ ಇಲ್ಲ. ಮರು ಮನುಷ್ಯನ ರೋಗ. ಕರೆಕ್ಟ್. ಸರಿ, ನಿಲ್ಸೋಣ. ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸ್ ಶುಕ್ರವಾರ ಇದ್ರೆ ನಾನು ಅಪ್ಡೇಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಸೋಮವಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ದಂಡವತ್ ಪ್ರಣಾಮ.